श्रीमदानंदतीर्थ भगवत्पादाचार्येभ्यो नमः। वेदव्यासाय नमः। हरिः ओम्। जयति हरिरचिन्त्य सर्वदेवैकवन्द्यः परमगुरुरभीष्टावाप्तिदः सज्जनानाम्। निखिलगुणगणार्णो नित्यनिर्मुक्तदोषः सरसजनयनोऽसौ श्रीपतिर्वानदोरः। आचार्य पवनोऽस्माकम् आचार्याणि च भारती देवो नारायण श्रीशो देवी मंगलदेवता। बुद्धिर्बलं यशोधैर्यं निर्भयत्वं नरोगता अजाड्यं वाक्पटुत्वं च हनोमत्स्मरणात् भवेत्। मूकोऽपि यत्प्रसादेन मुकुन्दशयनायते राजराजायते नित्यो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। हरिवायुगुरूणां चरणारविन्देभ्यो नमः। हरिः ओम्। वैष्णवं विष्णुगायन्तं सदा सत्यरतं ततः विभीषणं लोकहिते रतं ಮಂಗಲಮೈಕ್ಷತ. ಹನುಮಂತ ದೇವರು ಶತ್ರುವಾದ ರಾವಣನ ಪಟ್ಟಣವನ್ನ ಪ್ರವೇಶ ಮಾಡಿದ್ದಾರೆ. ಹಿಂಭಾಗಲಿನಿಂದ ಮಹಾದ್ವಾರದಿಂದ ಶತ್ರುವಿನ ಮನೆಯನ್ನ ಪ್ರವೇಶಿಸಬಾರದು ಅನ್ನುವ ನೀತಿಶಾಸ್ತ್ರವನ್ನ ತಿಳಿಸುವ ಮೂಲಕವಾಗಿ ಲಂಕೆಯನ್ನ ಹಿಂಭಾಗದಿಂದ ಪ್ರವೇಶಿಸಿದರು. ಅನೇಕ ರಾಕ್ಷಸರ ಮೇಲೆ ಕಾಲಿಟ್ಕೊಂಡವರನ್ನೆಲ್ಲ ತುಳಿದು ಅವರ ಮೇಲೆಲ್ಲ ಎಡಗಾಲನ್ನಿಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ರಾಕ್ಷಸರು ಘೋರವಾದ ರೂಪ, ಕ್ರೂರವಾದ ಅವರ ಆಕಾರಗಳು. ಕೆಲವರು ಪಾನಮತ್ತರಾಗಿದ್ದಾರೆ, ಕೆಲವರು ಉನ್ಮತ್ತರಾಗಿದ್ದಾರೆ. ಹೀಗೆ ರಾಕ್ಷಸರ ಚಿತ್ರ ವಿಚಿತ್ರವಾದ ನಡಾವಳಿಗಳು, ಅವುಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ ಹನುಮಂತ ದೇವರು. ಅನೇಕ ಮನೆಗಳಲ್ಲಿ ಬಂದ್ರು. ಈ ಮನೆಯ ಮೇಲೆ, ಈ ಮನೆಯಲ್ಲೇನಾದ್ರೂ ಸೀತೆಯನ್ನ ಇಟ್ಟಿದ್ದಾನ ರಾವಣ. ಹೇಗೆ ನೋಡ್ತಾ ನೋಡ್ತಾ ಬರುವಾಗ ಒಂದು ಕಡೆಯಲ್ಲಿ ಏನ್ ಕೇಳಿಸ್ತಾ ಇದೆ? ರಾಕ್ಷಸರ ಮನೆಯಲ್ಲಿ ಶುಶ್ರಾವ ಜಪತಾಂ ತತ್ರ, ಮಂತ್ರಗಳನ್ನ ಜಪಿಸ್ತಾ ಇರೋದು ಕೇಳಿಸ್ತು. ಸ್ವಶಾಖಾಧ್ಯಯನವನ್ನ ಮಾಡ್ತಾ ಇರೋದು ಕೂಡ ಕೇಳಿಸ್ತು. ಇನ್ನೊಂದು ಕಡೆ ಬಂದಾಗ ರಾವಣಸ್ತವ ಸಂಸಕ್ತಾನ್, ರಾವಣಸ್ತವ, ರಾವಣನ ಸ್ತೋತ್ರ, ರಾವಣನ ಅಷ್ಟೋತ್ತರ, ರಾವಣನ ಸಹಸ್ರನಾಮಾರ್ಚನೆಗಳನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ಹೀಗೆ ಕೇಳಿಸ್ಕೊಳ್ತಾ ಇಲ್ಲೆಲ್ಲೂ ಸೀತಾದೇವಿ ಇರ್ಲಿಕ್ಕಿಲ್ಲ ಅಂದ್ಕೊಂಡು ಎಲ್ಲಿಗೆ ಬಂದಿದ್ದಾರೆ? ವೈಷ್ಣವಂ ವಿಷ್ಣುಗಾಯಂತ ಮುಂದೆ ಬಂದ್ರೆ ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾ ಇರುವುದನ್ನ ಕೇಳಿಸ್ಕೊಂಡ್ರಂತೆ ಹನುಮಂತ ದೇವರು. ಸದಾ ಸತ್ಯದಲ್ಲೇ ರತನಾದ ವಿಷ್ಣು ಭಕ್ತನಾದ ವಿಭೀಷಣ, ಲೋಕಕ್ಕೆ ಕ್ಷೇಮವನ್ನು ಬಯಸ್ತಕ್ಕಂಥವ, ಅಂತಹ ವಿಭೀಷಣನ ಮನೆ ಹತ್ರ ಬಂದಿದ್ದಾರೆ. ವಿಭೀಷಣನನ್ನ ಕಂಡ್ರು, ವಿಷ್ಣುವಿನ ಗಾನ ಮಾಡ್ತಾ ಇರೋದನ್ನ ಕೇಳಿದ್ರು. ಅಲ್ಲಿಂದ ಹಾಗೆ ಮುಂದೆ ಬಂದ್ರು.
ಒಂದು ಕಡೆಯಲ್ಲಿ ಕುಂಭಕರ್ಣ ಇದ್ದಾನೆ ಒಂದು ಮನೆಯಲ್ಲಿ, ಮತ್ತೊಂದು ಮನೆಯಲ್ಲಿ ಶೂರ್ಪಣಖಿ ಇದ್ದಾಳೆ. ಎಲ್ಲೂ ಕೂಡ ಸೀತಾದೇವಿ ಕಾಣ್ಲಿಲ್ಲ. ನಾನು ಸೀತಾದೇವಿಯನ್ನ ಹುಡುಕಬೇಕು ಅಂತ ಬಂದ್ರೆ ಎಲ್ಲೂ ಸೀತಾ ಕಾಣಿಸ್ತಾ ಇಲ್ವಲ್ಲ. ರಾವಣ ಎಲ್ಲಿ ಬಚ್ಚಿಟ್ಟಿರಬಹುದು ಸೀತಾದೇವಿಯನ್ನು? ಪ್ರಹಸ್ತನ ಮನೆ ಆಯ್ತು, ಕುಂಭಕರ್ಣನ ಮನೆ ಆಯ್ತು, ಎಲ್ಲಾ ಕಡೆ ಹುಡುಕಿ 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 ರಾವಣನ ಅಂತಃಪುರಕ್ಕೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಚಂದ್ರ ಒಳ್ಳೆ ರೀತಿಯಿಂದ ಬೆಳಗ್ತಾ ಇದ್ದಾನೆ. ಚಂದ್ರೋದಯದ ವರ್ಣನೆಯನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ತತಸ್ಸ ಮಧ್ಯಂಗತಮಂ ಶುಮಂತಂ ಜ್ಯೋತ್ಸ್ನಾವಿತಾನಂ ಮಹದುದ್ವಮಂತಂ ಗೋಷ್ಠೇ ವೃಷಂ ಮತ್ತಮಿವ ಭ್ರಮಂತಂ. ಗೋಷ್ಠ ಅಂದ್ರೆ ಕೊಟ್ಟಿಗೆ. ಕೊಟ್ಟಿಗೆಯ ಒಳಗೆ ದನಗಳನ್ನ ಕಟ್ಟಿರ್ತಾರೆ. ಆ ದನಗಳೇ ಇರುವ ಕೊಟ್ಟಿಗೆಯಲ್ಲಿ ಬಲಿಷ್ಠವಾದಂತಹ ಒಂದು ಎತ್ತು ಸುತ್ತಾಡ್ತಾ ಇದ್ರೆ ಹೇಗೆ ಕಾಣಬಹುದೋ ಹಾಗೆ ಅನೇಕ ನಕ್ಷತ್ರಗಳ ಮಧ್ಯದಲ್ಲಿ ಮೂರು ಲೋಕಗಳಿಗೂ ಬೆಳಕನ್ನ ಚೆಲ್ಲುವಂತಹ ಚಂದ್ರ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಆ ಚಂದ್ರನು ಬರುವಂತೆ ಆ ಚಂದ್ರ ಬರ್ತಾ ಇದ್ದಾನೆ. ಇಂತಹ ಚಂದ್ರ ಹನುಮಂತ ದೇವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ ಅನ್ನುವಂತೆ ಇದೆ. ಈ ಚಂದ್ರ ಏನ್ ಮಾಡ್ತಾನೆ? ಜನರ ಪಾಪಗಳನ್ನ ಕಳಿತಾನೆ ಮತ್ತು ಸಮುದ್ರವನ್ನ ವೃದ್ಧಿಗೊಳಿಸ್ತಾನೆ. ಈ ರೀತಿ ಚಂದ್ರನನ್ನ ವಾಲ್ಮೀಕಿಗಳು ವರ್ಣಿಸ್ತಾ ಇದ್ದಾರೆ. ಬೆಳ್ಳಿಯ ಪಂಜರದ ಒಳಗೆ ಹಂಸ ಪಕ್ಷಿ ಇದ್ರೆ ಹೇಗೆ ಎದ್ದು ಕಂಡಿತೋ, ಯಾವ ರೀತಿಯಾಗಿ ಅದು ವಿಶೇಷವಾಗಿ ಆಕರ್ಷಕವಾಗಿ ನಮ್ಮ ಕಣ್ಣುಗಳಿಗೆ ಆನಂದವನ್ನ ನೀಡಿತೋ, ಅದರಂತೆ ಆಕಾಶದಲ್ಲಿ ಬೆಳಗುವ ಅನೇಕ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಎದ್ದು ಕಾಣಿಸ್ತಾ ಇದ್ದಾನೆ. ಇಂತಹ ಚಂದ್ರೋದಯದ ಕಾಲದಲ್ಲಿ ಲಂಕಾಪಟ್ಟಣದ ಒಳಗೆ ಇರುವ ರಾವಣನ ಅರಮನೆಯನ್ನ ಪ್ರವೇಶ ಮಾಡುತ್ತಾ ಇದ್ದಾರೆ ಹನುಮಂತ ದೇವರು. ಮಹಾಬುದ್ಧಿಶಾಲಿಗಳಂತಹ ರಾಕ್ಷಸರು, ಮಧುರವಾಗಿ ಮಾತಾಡ್ತಾ ಇರುವವರು, ಬಹಳ ಶ್ರದ್ಧಾವಂತರು. ಇಂಥ ರಾಕ್ಷಸರುಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇದ್ದಾರೆ ಅಂತ ಅವರನ್ನೆಲ್ಲ ಹನುಮಂತ ದೇವರು ನೋಡಿದರು. ಎಲ್ಲೂ ಕೂಡ ನಾನು ಇದುವರೆಗೂ ನೋಡಿದ ಪ್ರದೇಶಗಳಲ್ಲಿ ಸೀತಾದೇವಿ ನನಗೆ ಕಂಡಿಲ್ಲ. ಇನ್ನೂ ಒಂದಿಷ್ಟು ಕಡೆ ನೋಡೋಣ ಅಂತ ಹೊರಟಿದ್ದಾರೆ. ಹೀಗೆ ಅನೇಕ ಪ್ರದೇಶಗಳನ್ನ ನೋಡ್ತಾ 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 ಬಂದು ಕಡೆಗೆ ರಾವಣನ ಮನೆಗೆ ಬಂದಿದ್ದಾರೆ. ರಾವಣನ ಅರಮನೆ ಹೇಗಿದೆ? ವಾಲ್ಮೀಕಿಗಳು ವರ್ಣಿಸುತ್ತಾರೆ. ರಾವಣನ ಅರಮನೆ ಲೋಕದಲ್ಲಿ, ಮೂರು ಲೋಕಗಳಲ್ಲಿ ಅತ್ಯಪೂರ್ವವಾದ, ಅಮೂಲ್ಯವಾದ, ಶ್ರೇಷ್ಠವಾದ ವಸ್ತು ಅಂತ ಏನೇನಿದೆಯೋ ಆ ಎಲ್ಲವನ್ನು ಕೂಡ ಒಂದೇ ಕಡೆಯಲ್ಲಿ ನಾವು ನೋಡಬಹುದು ಅಂತ ಆದ್ರೆ ಅದು ಲಂಕಾಪಟ್ಟಣದ ರಾವಣನ ಅರಮನೆಯಲ್ಲಿ ನೋಡಬಹುದು. ಪಂಡಿತಾಚಾರ್ಯರು ಮ್ಯೂಟ್ ಆಗಿದೆ ಆಚಾರ್ಯ. ಅದು ಕೇವಲ ವಸ್ತು ಅಂತಿಲ್ಲ, ಅಪೂರ್ವವಾದದ್ದು, ಅಮೂಲ್ಯವಾದದ್ದು. ಅದು ಮನುಷ್ಯ
ಮನುಷ್ಯನೇ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಶು ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಜಡವಾದ ವಸ್ತುವೇ ಆಗಿರಬಹುದು. ಎಲ್ಲವನ್ನು ಕೂಡ ತಾನು ಏಕತ್ರ ಅವುಗಳನ್ನ ಕೂಡ ಹಾಕೊಂಡಿದ್ದಾನೆ. ಅಂತೂ ಸೌಂದರ್ಯಯುತವಾದ ವಸ್ತುಗಳ ಮೇಲೆ ವಿಶೇಷವಾದ ಮೋಹ. ಆ ಕಾರಣದಿಂದಲೇ ರಾವಣನ ತಂಗಿಯಾದ ಶೂರ್ಪಣಕೆಯು ಹೇಳಿದ ಮಾತು ಏನು ಅಂದ್ರೆ, ಅಣ್ಣ, ತ್ರಿಲೋಕ ಸುಂದರಿಯಾದ ಒಬ್ಬಳು ತಾಪಸನ ಮಡದಿ ಈ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೋಸ್ಕರ ತಂಗಿಯ ಮಾತಿನಿಂದಲೇ ಸೀತೆಯ ಸೌಂದರ್ಯಕ್ಕೆ ಮನಸ ಮಾರು ಹೋಗಿ ಸೀತಾದೇವಿಯನ್ನು ಹೇಗಾದ್ರೂ ಮಾಡಿ ತನ್ನ ಲಂಕಾಪಟ್ಟಣಕ್ಕೆ ಒಯ್ಬೇಕು ಅಂತ ಮನಸ್ಸು ಮಾಡಿದಂಥವನಾಗಿದ್ದ. ಹಾಗಾಗಿ ಸೀತೆಯನ್ನು ತಂದು ಅವನು ಇಲ್ಲಿ ಲಂಕೆಯಲ್ಲಿ ಇಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಯಾವುದೆಲ್ಲ ಚಂದ ಕಾಣುತ್ತೋ, ಚಂದ ಕಾಣೋದೆಲ್ಲ ನನಗೆ ಬೇಕು. ಹಾಗಾಗಿ ಸೀತೆ ಚಂದ ಕಾಣೋದ್ರಿಂದ ಸೀತೆಯನ್ನು ಅವನು ಹೊತ್ಕೊಂಡು ಬಂದಿದ್ದಾನೆ ಎನ್ನುವಂತಹ ಅಂಶ ನಮಗೆ ಸ್ಪಷ್ಟವಾಗ್ತದೆ ಅಂತಾರೆ ಪಂಡಿತಾಚಾರ್ಯ. ಇವನ ಅರಮನೆ ಅಂತಃಪುರದ ಒಳಗೆ ರಾವಣ ವಾಸ ಮಾಡತಕ್ಕಂತಹ ಪ್ರದೇಶ. ಅದು ಕೇವಲ ಅದೇನೆ ಅರ್ಧ ಯೋಜನ ಅಗಲ, 1.5 ಯೋಜನ ಉದ್ದ ಇತ್ತಂತ. ಇಂತಹ ರಾವಣನ ವಾಸ ಮಾಡುವ ಮನೆಯನ್ನ ಹನುಮಂತ ದೇವರು ನೋಡಿ ಮುತ್ತು, ರತ್ನ, ಬೆಳ್ಳಿ, ಬಂಗಾರಗಳಿಂದ ವಿಶೇಷವಾಗಿ ಆ ಮನೆ ಹೊಳಿತಾ ಇದೆ. ಅಷ್ಟೇ ಅಲ್ಲ, ರಾವಣನ ಅಂತಃಪುರದಲ್ಲಿ ಒಂದು ದೊಡ್ಡದಾದ ವಿಮಾನ ಇದೆ. ಆ ವಿಮಾನಕ್ಕೆ ಯಾವ ಯಂತ್ರಗಳ ಸಹಾಯವೂ ಇಲ್ಲ. ನಾವು ಬಯಸದಲ್ಲಿಗೆ ನಮ್ಮನ್ನ ಕರೆದುಕೊಂಡು ಹೋಗಬಲ್ಲಂತಹ ವಿಮಾನ ಅದು. ಅದನ್ನು ಪುಷ್ಪಕ ವಿಮಾನ. ಆ ವಿಮಾನದಲ್ಲಿ ಒಬ್ಬನೇ ಕೂತ್ರೆ ಒಬ್ಬನನ್ನೇ ಹೊತ್ಕೊಂಡು ಹೋಗುತ್ತೆ, ಅಷ್ಟೇ ಜಾಗ. ಕೋಟಿ ಜನ ಕೂತ್ರೆ ಕೋಟಿ ಜನಕ್ಕೆ ಬೇಕಾಗುವಷ್ಟು ಜಾಗವನ್ನ ವ್ಯವಸ್ಥೆ. ಹೀಗೆ ಯಾರು ಏನನ್ನ ಬಯಸ್ತಾರೋ, ಎಷ್ಟು ಜನ ಬೇಕಾದ್ರೂ ಹಿಡಿಸುವಂತಹ ವಿಶೇಷ ಸಾಮರ್ಥ್ಯವುಳ್ಳ ವಿಮಾನ ಪುಷ್ಪಕ ವಿಮಾನ. ವಾಲ್ಮೀಕಿಗಳಂತಾರೆ, ನಾರೀ ಪ್ರವೇಕೈರಿವ ದೀಪ್ಯಮಾನಂ ತಟಿದ್ಭಿರಂಬೋದವದಜ್ಯಮಾನಂ ಹಂಸ ಪ್ರವೇಕೈರಿವ ವಾಕ್ಯಮಾನೋ ಶಿಯಾಯುತಂ ಖೇ ಸುಕೃತಾಂ ನಿವಾರಂ. ಆ ಪುಷ್ಪಕ ವಿಮಾನ ಹೇಗಿತ್ತು ಅಂದ್ರೆ, ಅನೇಕ ವಿದ್ಯುನ್ಮಾಲೆಗಳಿಂದ ಶೋಭಿತವಾಗಿತ್ತು. ಮೇಘದಂತೆ ಶ್ರೇಷ್ಠವಾದಂತಹ ಅನೇಕ ನಾರೀಮಣಿಯರಿಂದ ಶೋಭಿಸ್ತಾ ಇತ್ತು. ಇದನ್ನ ನೋಡಿದ್ರೆ ಹಂಸಪ್ರವೇಕೈಹಿ ವಾಹ್ಯಮಾನಂ, ಶ್ರೇಷ್ಠವಾದ ಹಂಸಗಳೇ ಪುಷ್ಪಕ ವಿಮಾನವನ್ನ ಹೊತ್ತುಕೊಂಡು ಹೋಗುತ್ತವೇನೋ ಅನ್ನುವಂತೆ ಇತ್ತು. ಇಂತಹ ಪುಷ್ಪಕ ವಿಮಾನವನ್ನು ಕೂಡ ಹನುಮಂತ ದೇವರು ನೋಡಿದರು. ಆ ಪುಷ್ಪಕ ವಿಮಾನದಲ್ಲಿ ಮಲಗಿದ್ದಾನಂತೆ ರಾವಣ. ಹೇಗೆ ಕಾಣಿಸ್ತಾ ಇದ್ದಾನೆ ರಾವಣ? ಶಶಬಿಂಬೆ ಶಶಂ ಯಥಾ ಅಂತಾರೆ ಪಂಡಿತಾಚಾರ್ಯ. ಶಶಬಿಂಬೆ ಶಶಂ ಯಥಾ, ಚಂದ್ರಮಂಡಲದಲ್ಲಿ ಪೂರ್ಣ ಚಂದ್ರನಲ್ಲಿ ಮೊಲದ ಚಿಹ್ನೆ ಕಂಡರೆ ಅದು ಹೇಗೆ ಮೊಲದ ಚಿಹ್ನೆ ಹೇಗೆ ಕಾಣುತ್ತೋ, ಲೋಕದಲ್ಲಿ ಒಂದು ಕಾವ್ಯಗಳಲ್ಲಿ ಒಂದು ವರ್ಣನೆ ಇದೆ. ಏನಂದ್ರೆ, ಚಂದ್ರನಿಗೆ ಶಶಾಂಕ ಅಂತ ಹೆಸರು. ಮೊಲದ ಚಿಹ್ನೆಯನ್ನ ಹೊಂದಿರುವವನು. ಅಂಕ ಅಂದ್ರೆ ಚಿಹ್ನೆ, ಶಶ ಅಂದ್ರೆ ಮೊಲ. ಮೊಲದ ಚಿಹ್ನೆ ಹೊಂದಿರುವವನು ಚಂದ್ರ. ಶಶಿಬಿಂಬೆ ಶಶಂ ಯಥಾ ಅನ್ನುವಾಗ ಶಶಿಬಿಂಬ ಅಂದ್ರೆ ಚಂದ್ರಮಂಡಲ, ಚಂದ್ರಮಂಡಲದಲ್ಲಿ ಶಶ ಮೊಲವಿದ್ರೆ ಹೇಗೆ ಕಾಣುತ್ತೋ ಹಾಗೆ ಬೆಳ್ಳಗಿನ ಪುಷ್ಪಕ ವಿಮಾನದಲ್ಲಿ ಕಪ್ಪಗಿನ ದೇಹದ ಈ ರಾವಣ ಮಲಗಿಕೊಂಡದ್ದು
ಆ ಮೊಲದಂತೆ ಕಾಣಿಸ್ತಾ ಇದ್ದಾರೆ. ಇಂತಹ ರಾವಣನ ಸುತ್ತಲೂ ಕೂಡ ಸಾವಿರಾರು ಜನ ಸ್ತ್ರೀಯರು ಎಲ್ಲ ಮಲಗಿಕೊಂಡಿದ್ದಾರೆ. ಅಲ್ಲೆಲ್ಲ ಹುಡುಕದ ಹೆಂಗಸರನ್ನ ನೋಡ್ಬೇಕು ಅಂದ್ರೆ ಹೆಂಗಸರಿರೋ ಜಾಗದಲ್ಲೇ ನೋಡ್ಬೇಕು ಅಂತ ಪಾಪ ಹನುಮಂತ ದೇವರು ನೋಡಿದರು. ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ಶ್ರೀರತ್ನ ಮಾಲಾ ವಲಯ, ಹೆಣ್ಣು ಮಕ್ಕಳ ಪರಿಸರದಲ್ಲಿ ಇರುವ ಪರಿಸರದಲ್ಲಿ ನೀಲಮಣಿಯಂತೆ ಕಾಣುವಂತವನು ರಾವಣ. ಇಂತಹ ಕಪ್ಪು ಬಣ್ಣದ ರಾವಣ ನಾಯಕಮಣಿಯಂತೆ ಇದ್ದಾನೆ. ಆದ್ರೆ ಅಲ್ಲಿ ಮಾತ್ರ ಸೀತಾದೇವಿ ಇಲ್ಲ. ಸರಿ, ಇನ್ನೊಂದ್ ಕಡೆ ತನ್ನ ದೃಷ್ಟಿಯನ್ನ ಹಾಯಿಸಿದರಂತೆ ಹನುಮಂತ ದೇವರು. ಆ ಹಾಯಿಸಿದಾಗ ರಾವಣನ ಹತ್ರದಲ್ಲೇ ಮತ್ತೊಬ್ಬ ಸುಂದರಿಯಾದಂಥವರು ಮಲಗಿಕೊಂಡಿದ್ದಾರೆ. ನೋಡ್ದ ಯಾರು ಅಂತ. ಮಂಡೋದರೀಂ ಅಥಾ ಪಶ್ಯತ್, ರಾವಣನ ಮಹಾರಾಣಿ, ಅರಮನೆಯ ಯಜಮಾನಿನಿ ಒಡತಿ ಮಂಡೋದರಿಯನ್ನು ಕಂಡು ಹನುಮಂತ. ಮಂಡೋದರಿಯನ್ನು ಕಂಡ ಮೇಲೆ ಸಂತೋಷವಾಗಿಬಿಡ್ತು ಹನುಮಂತ ದೇವರಿಗೆ. ಯಾಕೆ ಅಂದ್ರೆ ಇಷ್ಟು ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಹೆಣ್ಣಂದ್ರೆ ಇವರೇ ಸೀತಾದ ಮಾತೆ ಆಗಿರಬೇಕು ಅಂತ ಒಂದ್ಸಲ ಅಂದ್ಕೊಂಡ್ರಂತೆ. ವಾಲ್ಮೀಕಿಗಳು ಹೇಳ್ತಾರೆ, ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ. ಒಂದು ಬಾರಿ ಬಾಲವನ್ನ ಮೇಲಕ್ಕೆ ಎತ್ತಿ ನೆಲಕ್ಕೆ ಅಪ್ಪಳಿಸಿದ್ರಂತೆ. ಆಮೇಲೆ ಬಾಲವನ್ನ ಚುಂಬಿಸಿದರಂತೆ. ಯಾಕೆಂದ್ರೆ ದೃಷ್ಟಾಮಯ ಸೀತಾ, ಆ ಸೀತೆಯನ್ನ ನೋಡಿದೆ. ಕೂಡ್ಲೆ ಅನಿಸ್ತದೆ, ಸೀತೆ ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ. ಕಿಂದೇವಿ ಮಹಾ ರಾಮನ ಮಡದಿಯಾದ ಸೀತಾಮಾತೆಯೋ ಅಥವಾ ದಾನವಿ, ದಾನವ ಸ್ತ್ರೀಯೋ, ಯಾರಪ್ಪ ಇವರು? ಅಥವಾ ಯಾವುದೋ ರಾಕ್ಷಸಿಯೋ, ಯಾರಾಗಿರ್ಬೋದು ಇಂತಹ ಸುಂದರಿ? ಹೀಗೆಲ್ಲ ಯೋಚನೆ ಮಾಡ್ತಾ ನ ಸೀತಾ ನ ಸೀತಾ ನ ಸೀತಾ, ಸೀತಾದೇವಿ ಅಲ್ಲವೇ ಅಲ್ಲ ಅಂತ ತಾವೇ ವಿಚಾರ ಮಾಡಿದ್ರು. ನಾವು ಯಾವುದನ್ನ ಸರಿಯೋ ಸರಿಯಾದದ್ದನ್ನ ಸರಿ ಅಂತ ತಿಳ್ಕೊಳ್ಳದೆ ತಪ್ಪನ್ನೇ ಸರಿ ಅಂತ ತಿಳ್ಕೊಳ್ಳೋ ಮಂದಿ ನಾವು. ಹನುಮಂತ ದೇವರು ತಮ್ಮ ಬುದ್ಧಿಯಿಂದ ಇವಳು ಸೀತೆ ಅಲ್ಲ ಅನ್ನೋದನ್ನು ಮನಗಂಡ್ರು. ಇವಳು ಸೀತೆ ಅಲ್ಲ ಅನ್ನೋದನ್ನು ಮನಗಂಡ್ರು. ಆಮೇಲೆ ಮುಂದೆ ಏನ್ ಮಾಡಿದ್ರು? ಅನೇಕ ಸುಂದರ ಸ್ತ್ರೀಯರನ್ನ ಅಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಸೀತಾದೇವಿ ಹನುಮಂತ ದೇವರ ಕಣ್ಣಿಗೆ ಕಾಣ್ತಾ ಇಲ್ಲ. ಅವ್ರು ಅಂದ್ಕೊಂಡ್ರಂತೆ, ನಾನು ಕೆಲವು ಕಡೆ ಏನ್ ಮಾಡಿದ್ರು, ಮನೆ ಒಳಗೆ ಹೋಗಿ ಅಲ್ಲಿ ಸೀತಾದೇವಿಯನ್ನು ಹುಡುಕಿದ್ರು. ಕೆಲವು ಮನೆ ಒಳಗೆ ಹೋಗ್ಲಿಲ್ಲಂತೆ, ಮನೆ ಮೇಲೆ ಮಹಡಿ ಮೇಲೆ ಹೋದ್ರಂತೆ. ಗವಾಕ್ಷಗಳಿಂದ ಮೇಲೆ, ಗವಾಕ್ಷ ಅಂತ ಇರ್ತದಲ್ಲ, ಬೆಳಕನ್ನ ನೀಡುವ ಕಿಂಡಿ, ಅಲ್ಲಿಂದ ನೋಡಿದ್ರು. ಕೆಲವು ಮನೆಗಳಲ್ಲಿ ಮಹಡಿಯ ಸಂದುಗೊಂದುಗಳಲ್ಲಿ ನೋಡಿದ್ರು, ಅಶ್ವತ್ಥದ ಬುಡದಲ್ಲಿ ನೋಡಿದ್ರು. ಎಲ್ಲಾದ್ರೂ ಯಾವ್ದಾದ್ರು ಮರದ ಬುಡದಲ್ಲಿ ಏನಾದ್ರೂ ಕೂತಿದ್ದಾಳು ಸೀತೆ. ಈಗೆಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಇನ್ನ ಕೆಲವು ಪ್ರದೇಶಗಳಲ್ಲಿ ಹೋದ್ರಂತೆ, ಬಾಗಿಲು ಹಾಕಿರುವ ಪ್ರದೇಶಗಳಲ್ಲಿ ಬಾಗಿಲು ತೆಗೆದೇ ನೋಡಿದ್ರಂತೆ. ಕೆಲವು ಕಡೆ ಬಾಗಿಲು ತೆಕ್ಕೊಂಡೇ ಇತ್ತು, ತೆಕ್ಕೊಂಡೇ ಇರುವ ಬಾಗಿಲಿನಲ್ಲಿ ಸ್ವಲ್ಪ ಬಗ್ಗಿ ಅಲ್ಲಿ ನೋಡಿದ್ರಂತೆ. ಹೀಗೆ ಎಲ್ಲೂ ಸೀತಾದೇವಿ ಕಾಣಿಸ್ತಾ ಇಲ್ಲ. ದೇವಾಲಯದಲ್ಲಿ ಕಾಣಿಸ್ತಾ ಇಲ್ಲ, ಬಾವಿ ಹತ್ರ ಕಾಣಿಸ್ತಾ ಇಲ್ಲ, ಗಿಡ ಮರಗಳ ಬುಡದಲ್ಲಿ ಕಾಣಿಸ್ತಾ ಇಲ್ಲ,
ಮನೆಯ ಮೇಲೆ ಕಾಣಿಸ್ತಾ ಇಲ್ಲ, ಉಪ್ಪರಿಗೆ ಮೇಲೆ ಕಾಣಿಸ್ತಾ ಇಲ್ಲ, ಮನೆಯ ಒಳಗೆ ಕಾಣಿಸ್ತಾ ಇಲ್ಲ, ಎಲ್ಲೂ ಸೀತಾ ಇಲ್ಲ. ಚಿಂತೆಯಾಮಾಸ ಹನುಮಾನ್ ಭಯಾನ ದೃಷ್ಟ ಸಾದೇವಿ. ನಾನು ಸೀತಾದೇವಿಯನ್ನು ನೋಡ್ಲೇ ಇಲ್ವಲ್ಲ, ಸೀತಾದೇವಿಯನ್ನು ನೋಡ್ಲೇ ಇಲ್ಲ. ನಾ ಬಂದದ್ ಕೆಲಸ ವ್ಯರ್ಥ ಆಗಿಬಿಡ್ತಲ್ಲಪ್ಪ, ಏನ್ ಮಾಡೋದು? ಆ ನೋಡ್ರಿ ಹನುಮಂತ ದೇವರ, ನಾನು ಸ್ತ್ರೀಯರು ಇರುವ ಜಾಗದಲ್ಲಿ ಬ್ರಹ್ಮಚಾರಿಗಳು ಪುರುಷರಂತೂ ಬರಲೇಬಾರದು. ನಾನು ಸ್ತ್ರೀಯರು ಇರುವ ಜಾಗಕ್ಕೆ ಬಂದೆ. ಯಾಕೆ ಬಂದೆ? ಏನು ಉದ್ದೇಶಕ್ಕೆ ಬಂದೆ? ನಾನು ಯಾವ ಉದ್ದೇಶದಿಂದಲೂ ಬಂದಿಲ್ಲ. ನಾನು ಜಗಜ್ಜನನಿಯಾದ ಸೀತಾಮಾತೆಯನ್ನ ಹುಡುಕ್ತಾ ಬಂದೆ. ಸೀತೆಯನ್ನು ಹುಡುಕ್ಬೇಕು ಅಂತಂದ್ರೆ ಸ್ತ್ರೀಯರ ಮಧ್ಯದಲ್ಲೇ ಸ್ತ್ರೀ ಇರ್ತಾಳೆ, ಸೀತೆ ಇರ್ತಾಳೆ ಅಂತ ಅಂದುಕೊಂಡು ಬಂದೆ. ಇಲ್ಲೆಲ್ಲೂ ಸೀತಾದೇವಿ. ನಾನು ನಾಗ ಸ್ತ್ರೀಯರನ್ನ ಕಂಡೆ, ರಾಕ್ಷಸ ಸ್ತ್ರೀಯರನ್ನ ಕಂಡೆ, ಸ್ವರ್ಗದ ಸ್ತ್ರೀಯರನ್ನ ಕಂಡೆ, ಎಲ್ಲರನ್ನೂ ಕಂಡಿದ್ದೇನೆ. ಅವರೆಲ್ಲ ಯಾವ್ಯಾವ ಅವಸ್ಥೆಯಲ್ಲಿ ಇದ್ದು ಅಂತ ಹೇಳೋದೆಲ್ಲ ಸರಿಯಲ್ಲ. ಆದ್ರೆ ಧರ್ಮಶಾಸ್ತ್ರ ಏನ್ ಹೇಳ್ತದೆ? ಧರ್ಮಶಾಸ್ತ್ರದ ಮಾತು ಧರ್ಮಶಾಸ್ತ್ರದ ಮಾತು ಏನ್ ಹೇಳ್ತದೆ ಅಂದ್ರೆ, ನಾವಸ್ತ್ರಾಹ ಸ್ತ್ರೀಯಮೀಕ್ಷೇತ ಬ್ರಹ್ಮಚಾರಿ ವಿಶೇಷತಃ. ಬ್ರಹ್ಮಚಾರಿ ಸ್ತ್ರೀಯರನ್ನ ಪುರುಷರು ಎಂದು ನೋಡಬಾರದು, ವಿವಸ್ತ್ರರಾದವರನ್ನು. ಅದರಲ್ಲೂ ಬ್ರಹ್ಮಚಾರಿ ನೋಡಬಾರದು ಅಂತ ಉಂಟು. ನಾನು ಈ ಎಲ್ಲ ಶಾಸ್ತ್ರ ನನಗೆ ಗೊತ್ತಿದ್ರು ಕೂಡ ನಾನು ಕೆಲವು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಂತಹ ಸನ್ನಿವೇಶಗಳು ನನಗೆ ಎದುರಾದವು. ಸನ್ನಿವೇಶ ಎದುರಾದ್ರೂ ಕೂಡ ನಾನೇನ್ ತಪ್ಪು ಮಾಡಲಿಲ್ಲ. ಯಾವತ್ತೂ ಕೂಡ ನಮ್ಮ ಮನಸ್ಸು ಅಂತಹ ಸನ್ನಿವೇಶಗಳನ್ನ ಕಂಡಾಗ ಮನಸ್ಸು ಆ ಸನ್ನಿವೇಶಗಳನ್ನೇ ಮೆಲುಕು ಹಾಕಿದರೆ ಅಥವಾ ಅಂತಹ ಸಂದರ್ಭವನ್ನ ನೆನೆತಾ ಇದ್ರೆ ಅದು ದೋಷ ಅಂತ ಅನಿಸಿಕೊಳ್ಳುತ್ತದೆ. ಮನಸ್ಸಿನಿಂದ ಕೆಟ್ಟ ಭಾವನೆಯನ್ನು ನಾನು ತಾಳಲಿಲ್ಲ. ಮತ್ತೆ ನನ್ನ ಮನಸ್ಸಿಗೆ ಯಾವ ಕಾಮದ ಸಂಗವೂ ಇಲ್ಲ. ಮಮತು ಅಸಂಗ ಮನಸಃ ನ ದೋಷಃ ವಿಷಯೇಕ್ಷಣಾತ್. ನಾನು ಈ ಸಮುದ್ರವನ್ನ ದಾಟಿಕೊಂಡು ಬಂದದ್ದು ಸೀತಾನ್ವೇಷಣೆಗೋಸ್ಕರ. ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತ ಲಂಕೆಯಲ್ಲಿರುವ ಎಲ್ಲಾ ಸ್ತ್ರೀಯರನ್ನು ನಾನು ಗಮನಿಸ್ತಾ ಹೋದೆ. ಅದು ನಾನು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದೆ ಸೂರ್ಯ ಅಸ್ತವಾದ ಮೇಲೆ, ಚಂದ್ರೋದಯವಾದ ಮೇಲೆ. ಸೂರ್ಯ ಅಸ್ತನಾಗಿದ್ದಾನೆ, ಚಂದ್ರ ಉದಯಿಸಿದ್ದಾನೆ. ಅಂತಹ ಸಂದರ್ಭದಲ್ಲಿ ಇದು ನಿಶಾಕಾಲ, ರಾತ್ರಿಯ ಕಾಲ, ಮಲಗಿರುವ ಸಂದರ್ಭದಲ್ಲಂತೂ ನೋಡ್ಲೇಬಾರದು. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನಾನು ಸ್ತ್ರೀಯರನ್ನು ನೋಡಿದೆ, ವ್ಯರ್ಥ ಆಯ್ತಲ್ಲ. ನನಗೆ ಸೀತಾಮಾತೆ ಕಂಡಿದ್ರೆ ನಾನು ಇಷ್ಟೆಲ್ಲ ನೋಡಿದ್ದು ಅದು ವ್ಯರ್ಥ ಅಂತ ಅನ್ಕೋತಾ ಇರ್ಲಿಲ್ಲ. ಸೀತಾಮಾತೆನೇ ನನಗೆ ಕಾಣ್ಲಿಲ್ವಲ್ಲ, ಏನು ಮಾಡ್ಬೇಕಪ್ಪ? ಇಲ್ಲಿ ನನಗೇನಿದ್ರಿಂದ ಪಾಪಲೇಪ ಆಗಲ್ಲ ಅಂತ ಆ ಮನಸ್ಸು ಆ ಕೆಚ್ಚದೆ ನೋಡ್ರಿ ಹನುಮಂತ ದೇವರಿಗೆ. ಯಾಕೆಂದ್ರೆ ಮಮತು ಅಸಂಗ ಮನಸ ವಿಷಯ ನಹಿಲೇಪೋಸ್ತಿ ವನ್ಯವಾಯು ವಿವಸ್ವತ. ಇದನ್ನ ಪೂರ್ಣಾಕ್ಷರದಲ್ಲಿ ಬರೆದಿಡಬೇಕು. ವಿಷಯೈ ನಹಿಲೇಪೋಸ್ತಿ. ಯಾರಿಗೆ? ಬೆಂಕಿ, ಗಾಳಿ ಮತ್ತು ಸೂರ್ಯ. ವನ್ನಿ ವಾಯು ವಿವಸ್ವಾನ್. ಸೂರ್ಯ, ಅಗ್ನಿ ಮತ್ತು ವಾಯುಗಳಿಗೆ ವಿಷಯ ಪದಾರ್ಥಗಳ ಲೇಪ ಇಲ್ಲ. ಬಿಸಿಲು ಒಳ್ಳೆಯದರ ಮೇಲೂ ಬೀಳುತ್ತೆ, ಕೆಟ್ಟದರ ಮೇಲೂ ಬೀಳುತ್ತೆ. ಸೂರ್ಯನ ಬಿಸಿಲು. ಗಾಳಿ ಕೆಟ್ಟದ್ರ ಮೇಲೂ ಹಾದು ಬರುತ್ತೆ, ಒಳ್ಳೆಯದರ ಮೇಲೂ ಹಾದುಕೊಂಡು ಹೋಗುತ್ತೆ. ಅಗ್ನಿಗೆ ಏನ್ ಹಾಕಿದ್ರು ಕೂಡ ಅದನ್ನ ಭಸ್ಮವೇ ಮಾಡುತ್ತೆ.
ಆದರೆ ಅಗ್ನಿಗೆ ಯಾವುದರ ಲೇಪ ಇಲ್ಲ. ಹೇಗೆ ಅಗ್ನಿ, ವಾಯು, ಸೂರ್ಯ ಇವುಗಳಿಗೆ ಯಾವ ವಿಷಯ ಪದಾರ್ಥಗಳ ಲೇಪವೂ ಇಲ್ಲ. ನಾನು ವಾಯುವಾದ್ರಿಂದ ನನಗೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ಲದೇ ಇರೋದ್ರಿಂದ ನನಗೆ ವಿಷಯದ ಲೇಪ ಆಗಿಲ್ಲ. ಆದ್ದರಿಂದ ನನಗೇನು ದೋಷ ಇಲ್ಲ. ಆದರೂ ನನ್ನ ಹಾಗೆ ಬೇರೆ ಯಾವ ವ್ಯಕ್ತಿಗಳು ಕೂಡ ಈ ರೀತಿಯಾಗಿ ಇಂತಹ ಸಂದರ್ಭದಲ್ಲಿ, ಅದರಲ್ಲೂ ಯಾವತ್ತೂ ಪರಸ್ತ್ರೀಯರನ್ನ ನೋಡೇ ಕೂಡುದು, ಅಂತಹ ಸಂದರ್ಭ ಬಂದರೂ ಕೂಡ ಇಂಥ ಕಾಲದಲ್ಲಿ ಅವರಿರುವ ಜಾಗದಲ್ಲಿ ಹೋಗಲೇ ಕೂಡುದು ಅನ್ನುವ ಎಚ್ಚರಿಕೆಯನ್ನ ಹನುಮಂತ ದೇವರು ನಮಗೆ ಕೊಟ್ಟಿದ್ದಾರೆ. ವಾಲ್ಮೀಕಿಗೆ ರಾಮಾಯಣದಲ್ಲಿ ಹನುಮಂತ ದೇವರು ಆಡುವ ಮಾತುಗಳು ಹೀಗಿವೆ. ಮನೋಹಿ ಹೇತು ಸರ್ವೇಣಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭಾಸ್ವವಸ್ತಾಸು ತಚ್ಚಮೇಷು ವ್ಯವಸ್ಥಿತಂ. ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಕಾರ್ಯಪ್ರವೃತ್ತವಾಗಬೇಕು ಅಂತಾದ್ರೆ ಅವುಗಳಿಗೆ ಮುಖ್ಯವಾದದ್ದು ಯಾವುದು ಅಂದ್ರೆ ಮನೋಹಿ ಹೇತು, ಮನಸ್ಸೇ ಕಾರಣ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಎಂದ್ರು ದಾಸರು. ನಮ್ಮ ಮನಸ್ಸು ಸದಾಚಾರ ಸದ್ವಿಚಾರಗಳ ಕಡೆ ಹೋಯಿತು ಅಂತಾದ್ರೆ ತತ್ವಾಭಿಮಾನಿಗಳಾದ ಮಹಾರುದ್ರ ದೇವರ ಪ್ರೇರಣೆಯಿಂದ ಸದಾಚಾರಗಳ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ, ಭಗವಂತನ ಮಹಿಮೆಗಳನ್ನ ಕೇಳುವುದರ ಬಗ್ಗೆ, ಹೇಳುವುದರ ಬಗ್ಗೆ ಇಂತಹ ಕಡೆ ಎಲ್ಲ ಮನಸ್ಸು ಹೋಗಿದೆ ಅಂತಾದ್ರೆ ತತ್ವಾಭಿಮಾನಿಗಳಾದ ರುದ್ರದೇವರ ಪ್ರೇರಣೆಯಾಗಿದೆ ಅಂತ. ರುದ್ರದೇವರ ಜಾಗೃತರಾಗಿ ನಮ್ಮ ಮನೋ ಇಂದ್ರಿಯವನ್ನ ಸದ್ವಿಚಾರಗಳ ಕಡೆ ಕಳಿಸ್ತಾ ಇದ್ದಾರೆ. ಇಲ್ಲ ನಮ್ಮ ಮನಸ್ಸಿನಲ್ಲಿ ಕೆಟ್ಟದೇ ಆಲೋಚನೆ ಬರ್ತಾ ಇದೆ ಅಂದ್ರೆ ತತ್ವಾಭಿಮಾನಿ ಅಸುರನ ನಿಮಿತ್ತದಿಂದಾಗಿ, ಅಸುರನ ಒಂದು ತತ್ವಾಭಿಮಾನಿ ಸುರರು, ತತ್ವಾಭಿಮಾನಿ ಅಸುರರು ಹೋಗ್ತಿದ್ದಾರೆ. ಆ ದುಷ್ಟಶಕ್ತಿಗಳ ಪ್ರೇರಣೆಯಿಂದಾಗಿ ಮನಸ್ಸು ದುಷ್ಟ ವಿಷಯಗಳ ಯೋಚನೆಯನ್ನ, ದುಷ್ಟ ವಿಷಯಗಳ ಬಗ್ಗೆ ಮಾತನಾಡುವುದನ್ನ ಎಲ್ಲವೂ ಕೂಡ ನಮ್ಮ ಶರೀರದಿಂದ ನಡೀತವೆ. ಹೀಗಾಗಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲದಕ್ಕೂ ಕೂಡ ಕಾರಣವಾದದ್ದು ಮನಸ್ಸು. ಹೀಗೆಲ್ಲ ಯೋಚನೆ ಮಾಡಿ ಸೀತಾದೇವಿಯನ್ನು ನೋಡ್ಲಿಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಸರಿ, ನಾನು ಇನ್ನು ವಾಪಸ್ಸು ನಮ್ಮ ಕಪಿಗಳ ಹಿಂಡಿನ ಹತ್ರ ವಾಪಸ್ ಹೋದ್ರೆ ಅವ್ರಿಗೆಲ್ಲ ಏನ್ ಹೇಳ್ಬೇಕು? ನಾನು ಸೀತೆಯನ್ನು ನೋಡಿದೆ ಅಂತ ಹೇಳ್ಬೇಕು, ಅಥವಾ ಸೀತೆಯನ್ನು ಹುಡುಕಿದ್ರು ಸೀತಾದೇವಿ ಕಾಣ್ಲಿಲ್ಲ ಅಂತ ಹೇಳ್ಬೇಕು. ಸೀತಾದೇವಿ ನನಗೆ ಕಾಣ್ಲೇ ಇಲ್ಲ ಅಂತಂದ್ರೆ ನನ್ನನ್ನು ಅವ್ರು ಏನು ಅಂತ ತಿಳ್ಕೊತಾರೆ? ತಾವ ದೃಷ್ಟ ಕಪೀನ ಪ್ರಾಪ್ಯ ಕಿಂ ವಕ್ಷ್ಯಾಮಿ, ಏನ್ ಹೇಳಿಲ್ಲ. ಈಗ ಸೀತಾದೇವಿಯನ್ನ ಎಲ್ಲೂ ನಾನು ಕಾಣ್ತಾನೆ ಇಲ್ಲಲ್ಲ. ನಾನು ಇಡೀ ಲಂಕಾಪಟ್ಟಣದ ಮೂಲೆ ಮೂಲೆಗಳಲ್ಲಿ, ಸಂದು ಗೊಂದುಗಳಲ್ಲಿ ಎಲ್ಲ ಕಡೆಯಲ್ಲೂ ಅರಸಿದ್ದೇನೆ, ಎಲ್ಲೂ ಸೀತಾದೇವಿ ಕಂಡಿಲ್ಲ. ಆದ್ರೆ ನಾನು ನೋಡದೇ ಇರ್ತಕ್ಕಂತಹ ಮತ್ತೊಂದು ಪರಿಸರ ಇದೆ, ಮತ್ತೊಂದು ಪ್ರದೇಶ ಇದೆ, ಅಶೋಕವನ. ಆ ಅಶೋಕವನವನ್ನ ಒಂದು ಸಲ ಹುಡುಕಿ ಆನಂತರದಲ್ಲಿ ಇಡೀ ಲಂಕೆಯನ್ನು ನಾನು ನೋಡಿದಂತೆ ಆಗ್ತದೆ. ಆವಾಗ ಸೀತೆಯನ್ನು ನಾನು ಎಲ್ಲಾ ಕಡೆ ನೋಡಿದ್ನೋ ಇಲ್ಲೋ ಅನ್ನೋದನ್ನು ಮತ್ತೆ ವಿಚಾರ ಮಾಡೋಣ ಅನ್ಕೊಂಡು ಅಶೋಕವನಕ್ಕೆ ಬಂದಿದ್ದಾರೆ. ದದರ್ಶ ಶಿಂಶುಪಾ ವೃಕ್ಷ ಮೂಲ ಸ್ಥಿತ ರಮಾಕೃತಿಂ ಅಂತಾರೆ ಆಚಾರ್ಯ ನಿರ್ಣಯದಲ್ಲಿ. ಅಶೋಕವನಕ್ಕೆ ಹನುಮಂತ ದೇವರು ಬಂದಿದ್ದಾರೆ. ಅಶೋಕವನದಲ್ಲಿ ಮಾವಿನ ಮರ ಇದೆ, ತೆಂಗಿನ ಮರ ಇದೆ, ಮತ್ತೆ ಪನಸ ಹಲಸಿನ ಮರ ಇದೆ, ಶ್ರೀಗಂಧದ ಮರ ಇದೆ. ಹೀಗೆ ಅನೇಕ ಜಾತಿಯ ಉತ್ತಮೋತ್ತಮವಾದಂತಹ ವೃಕ್ಷಗಳೆಲ್ಲ ಅಲ್ಲಿದ್ದಾರೆ. ಅಲ್ಲೆಲ್ಲ ಹನುಮಂತ ದೇವರು ಆ ವೃಕ್ಷಗಳನ್ನೆಲ್ಲ ನೋಡಿದ್ರು.
ವೃಕ್ಷದ ಬುಡದಲ್ಲಿ ಶಿಂಶುಪಾ ವೃಕ್ಷ, ಅಶೋಕವನದಲ್ಲಿ ಶಿಂಶುಪಾ ವೃಕ್ಷ ಅಂತ ಒಂದು ವೃಕ್ಷ. ಆ ಶಿಂಶುಪಾ ವೃಕ್ಷವನ್ನು ಕಂಡಿದ್ದಾರೆ. ಆ ವೃಕ್ಷಕ್ಕೆ ಕಟ್ಟೆ ಕಟ್ಟಿದ್ದಾರೆ. ಯಾವುದರ ಕಟ್ಟೆ? ಪ್ರವಾಲ ಸೋಪಾನಂ ಕನಕ ವೇದಿಕಂ, ಬಂಗಾರದ ಕಟ್ಟೆ. ಕಟ್ಟೆ ಪೂರ್ತಿ ಸಾಲಿಡ್ ಬಂಗಾರ, ಬಂಗಾರದ ಕಟ್ಟೆ. ಸ್ಟೆಪ್ಸು, ಮೆಟ್ಲುಗಳು ಹವಳದ ಮೆಟ್ಟಿಲು. 1000 ಕಂಬಗಳ ಆಧಾರದ ಮೇಲೆ ಈ ಕಟ್ಟೆಯು ನಿರ್ಮಾಣವಾಗಿದೆ. ಇದರ ಮೇಲೆ ಯಾವ ಕಟ್ಟೆಯಲ್ಲಿ ಇರುವಂತದ್ದು ಶಿಂಶುಪಾ ವೃಕ್ಷವನ್ನು ನೋಡಿ. ಆ ನಂತರದಲ್ಲಿ ಆ ಅಶೋಕವನದಲ್ಲಿ ಒಂದು ನದಿ ಹರಿತಾ ಇದೆ. ಆ ನದಿ ತ್ರಿಕೂಟ ಪರ್ವತದ ಮೇಲಿನಿಂದ ಹರಿದುಕೊಂಡು ಬರ್ತಾ ಇದೆ. ಅದನ್ನು ನೋಡಿ ಹನುಮಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ. ಏನಂದ್ರೆ ನಿಜವಾಗಲೂ ಕೂಡ ಸೀತಾದೇವಿ ಈ ನೀರನ್ನ, ಈ ನದಿಯ ನೀರನ್ನು ಕುಡಿದುಕೊಂಡಿರ್ತಾಳೆ. ಏಕೆಂದ್ರೆ ಇಷ್ಟು ಶುದ್ಧವಾದ ನೀರು, ಇಂತಹ ನೀರನ್ನು ಕುಡ್ಕೊಂಡು ಸೀತಾದೇವಿ ಇರಬಹುದು ಅಂತ ಯೋಚನೆ ಮಾಡಿ ಹನುಮಂತ ದೇವರು ದೃಷ್ಟ ಹನುಮತ ತತ್ರ ನತು ಸೀತಾ ಹನುಮಂತ ದೇವರು ಆ ಅಶೋಕ ವೃಕ್ಷ, ಅಶೋಕ ವನದಲ್ಲಿರುವ ಏನು ಶಿಂಶುಪಾ ವೃಕ್ಷ ಇದೆಯಲ್ಲ, ಆ ವೃಕ್ಷದ ಒಂದು ಕೊಂಬೆಯ ಮೇಲೆ ಹತ್ತಿ ಕೂತರು. ಕೊಂಬೆಯ ಮೇಲೆ ಹತ್ತಿ ಕೂತರು. ನಾನು ಎಲ್ರಿಗೂ ಕಾಣಬಾರದು ಅನ್ನೋ ಉದ್ದೇಶದಿಂದ, ಅಕ್ಷತರಿಗೆ ನನ್ನ ರೂಪವನ್ನು ತೋರ್ಕೊಡಬಾರದು ಅನ್ನೋ ಉದ್ದೇಶದಿಂದಲೇ ತಮ್ಮ ಬೃಹದಾಕಾರವನ್ನ ಚಿಕ್ಕದಾಗಿ ಮಾಡಿಕೊಂಡು ಅವರು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ರು ಅಂತ ಆರಂಭದಲ್ಲೇ ಬಂದಿದೆ. ಹೀಗೆ ಆ ಶಿಂಶುಪಾ ವೃಕ್ಷದ ಒಂದು ಕೊಂಬೆಯ ಮೇಲೆ ಎಲೆಗಳ ಮಧ್ಯದಲ್ಲಿ ತಮ್ಮ ಶರೀರವನ್ನ ಬಚ್ಚಿಟ್ಟುಕೊಂಡು ಅಲ್ಲಿ ಕುಳಿತುಕೊಂಡು ಸುತ್ತಲೂ ಕಣ್ಣು ಆಡಿಸ್ತಾ ಇದ್ದಾರೆ. ಅಶೋಕವನ ಹೇಗಿದೆ? ಅಶೋಕ ವನಿಕಾದೇಯಂ ದೃಶ್ಯತೆ ಆ ಮಹಾತ್ಮ ಇಮಾಮಭಿಗಮಿಷ್ಯಾಮಿ ದೇಹಿಯಂ ವಿಚಿತಾಮಯ. ಆ ಅಶೋಕವನದ ವನಕ್ಕೆ ಬಂದು ಅಲ್ಲಿರುವ ಶಿಂಶುಪಾ ವೃಕ್ಷವನ್ನು ಹತ್ತಿ ಎಲ್ಲಾ ಸುತ್ತಲೂ ಕೂಡ ಎಲ್ಲಾ 10 ದಿಕ್ಕುಗಳಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ನೋಡ್ತಾ ನೋಡ್ತಾ ಹನುಮಂತ ದೇವರು ಒಮ್ಮೆ ರಾಮದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ. ಲಕ್ಷ್ಮಣನಿಂದೊಡಗೂಡಿದ ಶ್ರೀರಾಮಚಂದ್ರನಿಗೆ ನಮಸ್ಕಾರ. ಅಂತಹ ರಾಮನ ಮಡದಿಯಾದ ಮಹಾರಾಣಿಯಾದ ದೇವಿ, ಅಂತಹ ರಾಮನ ಮಡದಿಯಾದಂತಹ ಸೀತಾದೇವಿಗೆ ನಮಸ್ಕಾರ. ಅಷ್ಟೇ ಅಲ್ಲ, ರುದ್ರ ಇಂದ್ರ ಯಮ ಅನಿಲೇಭ್ಯ. ರುದ್ರ ಇಂದ್ರ ಯಮ ಅನಿಲ ಅಂದ್ರೆ ವಾಯು, ಚಂದ್ರ, ಸೂರ್ಯ, ಮರುದೇವತೆಗಳು ಎಲ್ಲರಿಗೂ ನಮಸ್ಕಾರ. ಅಷ್ಟೇ ಅಲ್ಲದೆ ಕಪಿಗಳ ರಾಜನಾದಂತಹ ಸುಗ್ರೀವನಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರವನ್ನ ಹನುಮಂತ ದೇವರು ಏನು ಮಾಡಿದ್ದಾರೆ? ನಮಸ್ಕಾರವನ್ನು ಮಾಡಿದ್ದಾರೆ. ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕ ವನಿಕಾ ತಲೆ
ದದರ್ಶ ಶಿಂಶುಪಾ ವೃಕ್ಷ ಮೂಲ ಸ್ಥಿತ ರಮಾಕೃತಿ. ಆಚಾರ್ಯರ ತಾತ್ಪರ್ಯ ಮಾರ್ಗಮಾಣೋ ಭವಿಷ್ಯಾಂತ ಅಂತ ಆಚಾರ್ಯ ಶ್ಲೋಕ ಶುರು ಮಾಡಿದ್ರು. ವಾಲ್ಮೀಕಿಗಳು ಮಾರ್ಗಮಾಣ ಅಂತ ಪದ ಹಾಕಿದ್ದಾರೆ. ಆಚಾರ್ಯ ಅದೇ ಪದವನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಮಾರ್ಗಮಾಣೋ ವರಾರೋಹಾನ್ ರಾಜಪುತ್ರಿ ಮನಿಂದಿತಾನ್ ಸುಖ ಪ್ರದುಕ್ತಾನ್ ವಿಹಗಾನ್ ಬೋಧಯಾಮಾಸ ವಾನರಃ. ಹನುಮಂತ ದೇವರು ಆ ಶಿಂಶುಪಾ ವೃಕ್ಷದ ಮೇಲೆ ಬಂದು ಕುಳಿತುಕೊಳ್ಳಬೇಕಾದ್ರೆ ಆ ವೃಕ್ಷದಲ್ಲಿ ಅನೇಕ ಪಕ್ಷಿಗಳು ವಾಸ ಮಾಡಿದ್ದಂತೆ. ಇವರು ಬಂದು ಕೂತ್ಕೊಳ್ಳೋ ಇವರ ಶರೀರದಿಂದ ಹೊರಟ ಗಾಳಿಯಿಂದ ಆ ಪಕ್ಷಿಗಳೆಲ್ಲ ಬೆಚ್ಚಿ ಬಿದ್ದು ಆ ಮರದಿಂದ ಎಲ್ಲವೂ ಜಾಗ ಖಾಲಿ ಮಾಡಿಬಿಟ್ಟು. ಅಷ್ಟೇ ಅಲ್ಲ, ಹನುಮತ ವೇಗವತ ಹನುಮಂತ ದೇವರ ಶರೀರದಿಂದ ಹೊರಟಂತಹ ವೇಗವಾದ ಗಾಳಿಯಿಂದ ಮರಗಳು ಜೋರಾಗಿ ಅಲಗಾಡಿದಂತೆ. ಬರೀ ಅಲಗಾಡಿದ ಮಾತ್ರ ಅಲ್ಲ, ಮರಗಳಲ್ಲಿ ಬಿಟ್ಟಿರುವ ಹೂಗಳೆಲ್ಲ ಉದುರಿ ಬಿದ್ದುವಂತೆ ಕೆಳಗೆ. ಹೂ ಬಿದ್ದು, ಪುಷ್ಪ ಬಿದ್ದು, ಪರ್ಣ ಎಲೆಗಳು ಬಿದ್ದು, ಫಲಗಳು ಬಿದ್ದು, ಎಲ್ಲ ಬಿದ್ದು. ಇಂತಹ ಅಶೋಕವನದಲ್ಲಿ ಹನುಮಂತ ದೇವರು ಸೀತಾದೇವಿಯನ್ನ ಹುಡುಕಬೇಕು. ಈಗ ತಾವು ಶಿಂಶುಪಾ ವೃಕ್ಷದ ಮೇಲೆ ಕುಳಿತಿದ್ದಾರೆ. ಎಲ್ಲಾ ಕಡೆ ಸುತ್ತು ನೋಡ್ತಾ ನೋಡ್ತಾ ಕಡೆಗೆ ನೋಡಿದರೆ ಮರದ ಬುಡದಲ್ಲೇ, ಯಾವ ಶಿಂಶುಪಾ ವೃಕ್ಷದ ಬುಡದಲ್ಲಿ ಕೂತಿರ್ತಕ್ಕಂಥ ಸೀತಾ ಸಾ ರಾಮ ರಾಮ ಮಹಿಷಿ ರಾಘವಸ್ಯ ಪ್ರಿಯ ಸತಿ ವನ ಸಂಚಾರ ಕುಶಲ ಧ್ರುವಮೇಶ್ಯತಿ ಜಾನೆ. ಹನುಮಂತ ದೇವರು ಸೀತಾದೇವಿಯನ್ನು ನೋಡಿದಾಗ ಸೀತಾ ಆಕೃತಿ ಹೇಗಿತ್ತು, ಸೀತೆಯ ಆ ಆಕೃತಿ, ಆ ಪ್ರತಿಕೃತಿ, ನಿಜವಾದ ಸೀತೆ ರಾವಣ ಬಂದಾಗ ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಜವಾದ ಸೀತೆ ಕೈಲಾಸ ಪರ್ವತಕ್ಕೆ ಹೋಗಿದ್ದಾರೆ. ತನ್ನಂತೆ ಇರುವ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿ ತಾವು ಕೈಲಾಸಕ್ಕೆ ಹೊರಟುಬಿಟ್ರು. ಯಾಕೆ ಕೈಲಾಸಕ್ಕೆ ಹೊರಟರು ಅಂದ್ರೆ, ತಮ್ಮ ಲೋಕದಲ್ಲಿ ಸೀತಾದೇವಿಯನ್ನ ವಿಶೇಷವಾಗಿ ಆರಾಧಿಸಬೇಕು ಅನ್ನುವಂತಹ ಒಂದು ಹರಕೆಯನ್ನ ಮಹರುದ್ರ ದೇವರ ಪತ್ನಿಯಾದ ಪಾರ್ವತೀ ದೇವಿ ಹೊತ್ಕೊಂಡಿದ್ದು. ನಮ್ಮ ವಿಜಯದಾಸರು ಕೈಲಾಸಪುರದಲ್ಲಿ ಪೂಜೆಗೊಂಬಾದೇವಿ ಅಂತ ಇದರಲ್ಲಿ ಸುಳಾದಿಯಲ್ಲಿ ಹೇಳ್ತಾರೆ. ಕೈಲಾಸದಲ್ಲಿ ಪೂಜೆಗೊಂಬಾದೇವಿ ಈ ಅವಧಿಯಲ್ಲಿ ಅಲ್ಲಿ ಪೂಜೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾರು ಲಕ್ಷ್ಮೀ ದೇವಿಯನ್ನ ಸಾಕ್ಷಾತ್ತಾಗಿ ಪೂಜಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಪಾರ್ವತಿ. ಹಾಗಾಗಿ ಲಕ್ಷ್ಮೀ ಅವತಾರಳಾದ ಸೀತಾದೇವಿ, ಸಾಕ್ಷಾತ್ ಸೀತಾದೇವಿ ಅಲ್ಲಿಗೆ ಆ ಪಾರ್ವತಿಯಿಂದ ಪೂಜೆಯನ್ನು ಸ್ವೀಕಾರ ಮಾಡ್ಲಿಕ್ಕೋಸ್ಕರ ಹೋಗಿದ್ದಾರೆ. ಇಲ್ಲಿ ತಮ್ಮಂತೆ ಇರುವ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಆಕೃತಿಯಲ್ಲಿ ಮಾತುಕತೆಗಳೆಲ್ಲ ನಡೀಬೇಕು. ಇಂದ್ರದೇವರು ಅದರೊಳಗೆ ಪ್ರವೇಶ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೀತೆಯಂತೆ ಇರುವಂತ ಡಿಟೋ ಸೀತೆ, ಸೀತೆಯಂತೆ ಮತ್ತೊಂದು ಪ್ರತಿರೂಪ. ಇದನ್ನ ಇಂತಹ ಸೀತೆಯನ್ನ ಮಾಯಾ ಸೀತೆ ಅಂತ ಕರೀತಾ ಇದ್ದಾರೆ. ಮಾರುತಿ ಶಿಂಶುಪಾ ಮೂಲೆ ಮಾಯಾ ಸೀತಾಂ ಅವೈಕ್ಷತ. ಮಾಯಾ ಸೀತೆಯನ್ನ ಹನುಮಂತ ದೇವರು ನೋಡಿದ್ದಾರೆ. ಅವೇಕ್ಷಮಾಣಶ್ಚ ದದರ್ಢ ಸರ್ವಂ. ಆ ಮಾಯಾ ಸೀತೆಯನ್ನ ನೋಡಿದ ಮೇಲೆ ಹನುಮಂತ ದೇವರು ಯೋಚನೆ ಮಾಡಿದರು. ಇವರು ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ರಾಮನ ಮಡದಿಯಾದ ಸೀತಾದೇವಿನೇ ಆಗಿರಬೇಕು. ಯಾಕೆ ಅಂದ್ರೆ ರಾಮದೇವರು ಹೇಳಿದ ಎಲ್ಲ ಲಕ್ಷಣಗಳು ಕೂಡ ಈ ಆಕೃತಿಯಲ್ಲಿ ನಾನು ಕಾಣ್ತಾ ಇದ್ದೆ.
ಈದೃಶಂ ಲಕ್ಷಣಂ ತೇನ ಕೀರ್ತಿತಂ ಪುಣ್ಯ ಕೀರ್ತಿನ. ಪರಮ ಮಂಗಳ ರೂಪಿಯಾದಂತಹ ಆ ಪುಣ್ಯಕೀರ್ತಿಯಾದ ರಾಮ ತನ್ನ ಮಡದಿಯಾದ ಸೀತೆಯ ಲಕ್ಷಣಗಳು ಏನು ಅನ್ನೋದನ್ನ ನಮ್ಮ ಮುಂದೆ ಎಲ್ಲವನ್ನೂ ಅವುಗಳನ್ನ ಹೇಳಿದ್ದ. ಅವನು ಹೇಳಿದ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಆದ್ರಿಂದ ಇವಳು ಸೀತೆ ಅಂತ ಹೀಗೆ ತರ್ಕ ಮಾಡಿ ಈ ನಾನು ಕಂಡಿರುವಂತಹ ಈ ಅಶೋಕ ವೃಕ್ಷ ವನದಲ್ಲಿ ಇರುವ ಶಿಂಶುಪ ವೃಕ್ಷದ ಬುಡದಲ್ಲಿರುವ ಈ ಸ್ತ್ರೀ ಸೀತೆ ಎನ್ನುವುದನ್ನು ಹನುಮಂತ ದೇವರು ತೀರ್ಮಾನ ಮಾಡಿಕೊಂಡು, ಅಷ್ಟೇ ಅಲ್ಲ ಮತ್ತೊಂದು ಅವರು ಹೀಗೆ ತೀರ್ಮಾನ ಕೈಗೊಳ್ಳುವುದಕ್ಕೆ ಮತ್ತೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ, ಕ್ರಿಯಮಾಣ ಮಯಾ ದೃಷ್ಟ, ರಾವಣ ಅಪಹಾರ ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ನಾವೆಲ್ಲರೂ ಕೂಡ ಕಿಷ್ಕಿಂದ ಹೇಳಿದ್ವಿ. ಆಗ ನಾನು ಸುಗ್ರೀವ ಮುಂತಾದವರು ಎಲ್ಲ ಮೇಲೆ ಇದ್ವಿ ಬೆಟ್ಟದ ಮೇಲೆ. ಆಗ ನಾವು ಯಾವ ಬಣ್ಣದಂತಹ ಉತ್ತರೀಯವನ್ನ ಕಂಡಿದ್ವೋ ಅಂತಹ ಅದೇ ಕಲರ್ನ ಉತ್ತರೀಯ ಸೆರಗು ನಮಗೆ ಆವತ್ತು ಕಂಡ ಸೆರಗಿನ ಕಲರೇ ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದೀವಿ ಈ ಯಾವ ಸ್ತ್ರೀಯ ಮೈ ಮೇಲೆ. ಅಂದ ವೇಳೆ ಇವರು ಸಾಕ್ಷಾತ್ ಸೀತೆಯ ರಾಮನ ಮಡದಿಯೇ ಆಗಿರಬೇಕು, ಸೀತೆನೇ ಆಗಿರಬೇಕು. ಹಾಗೆ ಜಗತ್ತಿನ ತಾಯಿಯಾದಂತಹ ಲಕ್ಷ್ಮಿಯ ಅವತಾರಳಾದಂತಹ ಸೀತಾ ಹೀಗೆ ದುಃಖ ಪಡುವುದು ಸರಿನಾ? ನಿರ್ದೋಷಿಯಾದವ ಭಗವಂತ, ನಿರ್ದೋಷಿಯಾದವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಈಗ ತ್ರೇತಾಯುಗದಲ್ಲಿ ರಾಮನ ಮಡದಿಯಾಗಿ ಸೀತೆಯಾಗಿ ಅವತಾರ ಮಾಡಿದಾಗ ಹೇಗೆಲ್ಲ ದುಃಖ ಪಡ್ತಾಳೆ ಅಂತ ಅಂದುಕೊಳ್ಳೋದು ಸರಿನಾ? ಯಾಕೋ ನನ್ನ ಮನಸ್ಸಿಗೆ ಹೇಳಿಸ್ತಾ ಇಲ್ಲ. ಇದು ಲೋಕ ನಟನೆಗೋಸ್ಕರವಾಗಿ ಹೀಗೆ ಏನ್ ಮಾಡ್ತಾ ಇದ್ದಾರೆ ಸೀತಾ. एक मिनट लाइन पे रहो आचार्य म्यूट आಗಿದೆ ಅನ್ಮ್ಯೂಟ್ ಪರಶಕ್ತಿ ಗುಣ ಪರಮ. ಒಂದೇ ಮುಖ ಇರುವಂಥವ್ರು, ಒಂದೇ ಕೈ ಇರ್ತಕ್ಕಂಥವ್ರು, ಎರಡನೇ ಕೈ ಕಿತ್ತು ಹೋಗಿಲ್ಲ, ಎರಡನೇ ಕೈ ಹುಟ್ಟೇ ಇಲ್ಲ ಅವರಿಗೆ. ಒಂದೇ ಕಾಲು, ಒಂದು ಕಣ್ಣು, ಎರಡು ಮುಖ, ಎರಡು ಹೊಟ್ಟೆ, ಹೀಗೆ ವಿಚಿತ್ರವಾದ ರಾಕ್ಷಸನ್ನ ಹನುಮಂತ ದೇವರು ತಂದಿದ್ದಾರೆ. ಇನ್ನೂ ವಿಚಿತ್ರ ನೋಡ್ರಿ, ಕೆಲವರಿಗೆ ಕಾಲಿನಲ್ಲಿ ಕಣ್ಣಂತೆ, ಪಾದಾದಿಸ್ತ ಮುಖಿ, ಕಾಲು ಮುಂತಾದಂತಹ ಜಾಗಗಳಲ್ಲಿ ಕಣ್ಣಂತೆ. ಕೆಲವರ ಇಂದ್ರಿಯಗಳು, ಯಾವ ಇಂದ್ರಿಯಗಳು ಎಲ್ಲಿರ್ಬೇಕು ಆ ಇಂದ್ರಿಯಗಳಲ್ಲಿ ಇಲ್ವೇ ಇಲ್ಲ, ಬೇರೆ ಜಾಗದಲ್ಲಿವೆ. ಇಂದ್ರಿಯಗಳು ಇಲ್ಲ ಅಂತಿಲ್ಲ, ಇಂದ್ರಿಯಗಳಿವೆ, ಇರಬೇಕಾದ ಜಾಗದಲ್ಲಿಲ್ಲ. ಇಂಥ ಎಲ್ಲ ವಿಚಿತ್ರವಾದ ಈ ಜಗತ್ತಿನ ಬ್ರಹ್ಮನ ಸೃಷ್ಟಿಯನ್ನ ಕಂಡ್ರು. ಆದ್ರೆ ಸೀತಾ ಈ ಶಿಂಶುಪ ವೃಕ್ಷದ ಬುಡದಲ್ಲಿ ಕೂತ ಸೀತಾಕೃತಿಯನ್ನು ನೋಡಿ ಇದು ಸೀತಾ ಅಂತ ಮನಗಂಡ್ರು. ಈಗ ಸೀತಾಕೃತಿಯ ಹತ್ತಿರಕ್ಕೆ ಕಾಮನ ಬಾಧೆಗೆ ಒಳಗಾದ ರಾವಣ ಆಗಮಿಸ್ತಾ ಇದ್ದಾನೆ. ವಾಲ್ಮೀಕಿಗಳ ಮಾತಿನಲ್ಲೂ ಕೂಡ ಸೀತಾದೇವಿಯ ಶರೀರದ ವರ್ಣನೆ ತುಂಬಾ ಚೆನ್ನಾಗಿ ಬಂದಿದೆ. ಅಸ್ಯಾದೇವಿಯ ಯಥಾರೂಪಂ ಅಂಗ ಪ್ರತ್ಯಂಗ ಸೌಷ್ಠವಂ ರಾಮಸ್ಯ ಚ ಯಥಾರೂಪಂ ತಸ್ಯೇಯಂ ಅಸಿತೇಕ್ಷಣ. ರಾಮ ಸೀತೆಯರಿಗೆ ಅನ್ಯೋನ್ಯವಾದ ಅಂಗಸೌಷ್ಠವಗಳಿದೆ. ಇವಳು ಸೀತಾದೇವಿ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡ್ಬಿಟ್ರಂತೆ ಹನುಮಂತ ದೇವರು. ಮನವರಿಕೆ ಮಾಡ್ಕೊಂಡ್ರು. ಮತ್ತೆ ಇನ್ನೂ ಖಾತ್ರಿ ಆಯ್ತು
ರಾವಣ ಇಲ್ಲಿಗೇ ಬರ್ತಾ ಇದ್ದಾನೆ. ಯಾಕೆಂದ್ರೆ ಚಂದ ಕಾಣುವ ಪ್ರತಿಯೊಂದು ವಸ್ತುವು ಕೂಡ ತನಗೆ ಬೇಕು ಅಂತ ಬಯಸುವವನು ರಾವಣ. ಶೂರ್ಪಣಿಕೆ ಮಾತನ್ನ ಕೇಳಿ ಚಂದವಾಗಿರುವ ಸುಂದರಿಯಾದ ಸೀತೆಯನ್ನ ಅಪಹಾರ ಮಾಡಿಕೊಂಡು ಬಂದು ತಾನು ಈ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಅಂತಹ ಸೀತೆಯನ್ನು ತನ್ನವಳನ್ನಾಗಿಸಿಕೊಳ್ಳೋದಕ್ಕೋಸ್ಕರವಾಗಿ ರಾವಣ ಸೀತಾ ಹತ್ರಕ್ಕೆ ಬರ್ತಾ ಇದ್ದಾನೆ. ಅವನ ಇಕ್ಕೆಲಗಳಲ್ಲಿ ಚಾಮರ ಹಾಕುವವರು, ದೀಪವನ್ನ ಹಿಡಿದುಕೊಂಡಿರುವವರು, ಅವನ ಸೇವಕ ಸೇವಕಿಯರು ಎಲ್ಲರೂ ಅವನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಇಂತಹ ರಾವಣನ ಆಗಮನವನ್ನ ಕಂಡಂತಹ ಈ ಸೀತಾದೇವಿ ಅಂದ್ರೆ ಸೀತಾಕೃತಿ ನಡುಗೋದಕ್ಕೆ ಶುರು ಮಾಡಿ ಸೀತಾದೇವಿ ನಡಗಿದ್ರಲ್ಲ. ಸಸಜೆ ವೇಪತುಮಥಿ, ಮೈಯಲ್ಲಿ ನಡಕ ಹುಟ್ಟಿತ್ತು. ತನ್ನ ಶರೀರವನ್ನ ಪೂರ್ತಿಯಾಗಿ ತನ್ನ ಅವಯವಗಳಿಂದ ಅದನ್ನ ಏನು ಮಾಡಿಕೊಂಡು ಮುಚ್ಚಿಕೊಂಡ. ರಾವಣ ಸೀತಾಕೃತಿ ಹತ್ರ ಬಂದು ಸೀತೆಯನ್ನು ಮಾತಾಡಿಸ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಸಮಾಧಾನದಿಂದ ಹೇಳ್ತಾ ಇದ್ದಾನೆ. ನೀನ್ ಯಾರು ಅಂತ ನನಗೆ ಗೊತ್ತು. ಮನ್ಯೇ ತ್ವಾಂ ಇಂದಿರೇಶಃ ಕುರುಮಂದಿರಾಂ ಇಂದಿರಾಂ ಅಹಂ. ನೀನು ಇಂದಿರೇಶ ಅಂದ್ರೆ ವಿಷ್ಣು, ಇಂದಿರೇಶನಾದ ವಿಷ್ಣುವಿನ ಗುರುಮಂದಿರ, ಅವನ ವಕ್ಷಸ್ಥಳದಲ್ಲಿ ವಾಸ ಮಾಡುವ ಮಹಾಲಕ್ಷ್ಮಿ ನೀನು ಅಂತ ನನಗೆ ಗೊತ್ತು. ಆದ್ರೆ ನಾನು ಈಗ ಕಾಮ ಬಾಣಕ್ಕೆ ವಶನಾಗಿದ್ದೇನೆ. ನೀನು ನಿನ್ನ ಸ್ವಾಭಿಮಾನವನ್ನ ಬಿಟ್ಟುಬಿಡು. ನೋಡು, ನನ್ನ ಸಂಪತ್ತು ನೋಡು, ನನ್ನ ಈ ಅರಮನೆ ನೋಡು, ನನ್ನ ಸಂಪತ್ತು ನೋಡು, ನನ್ನ ಅಧಿಕಾರ ನೋಡು. ಇದನ್ನು ನೋಡಿ ನೀನು ಮನಸ್ಸು ಮಾಡು. ಲಸತ್ವಂ ಲಲನಾಲತೆ, ನಿನ್ನ ಈ ಯೌವನದ ಶರೀರ ನನಗೆ ಅರ್ಪಣೆ ಮಾಡು. ಈ ಯೌವನದ ಉಪವನದಲ್ಲಿ ನೀನು ಕಂಗೊಳಿಸು. ನಿನ್ನನ್ನ ಮಹಾರಾಣಿಯನ್ನಾಗಿ ನಾನು ಮಾಡಿಕೊಡ್ತೇನೆ. ಇಲ್ಲ, ನೀನು ರಾಮನನ್ನೇ ಪತಿ ಅಂತ ನಂಬಿಕೊಂಡಿದ್ದೀಯಲ್ಲ, ನಿನ್ನ ರಾಮ ಇಲ್ಲಿ ಬಂದು ನಿನ್ನನ್ನು ಕಾಣೋದಕ್ಕಾದ್ರೂ ಹೇಗೆ ಸಾಧ್ಯ? ಸಾಧ್ಯವೇ. ಏನೋ ಪ್ರಯತ್ನ ಪಟ್ಟು ಹೇಗೋ ಬಂದ ಅಂತ ಇಟ್ಕೋಣ. ಬಂದ್ರು ಇಲ್ಲಿಂದ ನಿನ್ನನ್ನ ಅವನು ಕರೆದುಕೊಂಡಾದ್ರೂ ಹೇಗೆ ಹೋಗ್ತಾನೆ? ಅದು ಕೂಡ ಸಾಧ್ಯವೇ ಇಲ್ಲ. ಆದ್ರಿಂದ ನೀ ಹಿಂದೆ ಮುಂದೆ ವಿಚಾರ ಮಾಡಬೇಡ. ನನ್ನನ್ನ ದಾಸನನ್ನಾಗಿ ಮಾಡ್ಕೋ. ಈ ರಾಜ್ಯ ಸಂಪತ್ತು ಎಲ್ಲದರ ಒಡತಿಯನ್ನಾಗಿ ನಿನ್ನನ್ನು ಮಾಡ್ತೇನೆ. ನಿನ್ನ ತಂದೆಯಾದ ಜನಕನಿಗೂ ಬೇಕಾದ ಒಂದಿಷ್ಟು ಸಂಪತ್ತು ರಾಜ್ಯ ಎಲ್ಲ ಕೊಡ್ತೇನೆ. ನೀ ನನ್ನವಳಾಗು. ಆಗ ಮಾಯಾ ಸೀತಾದೇವಿ ಏನು ಉತ್ತರಿಸ್ತಾ ಇದ್ದಾರೆ? ಸೀತಾದೇವಿ ಉತ್ತರಿಸ್ತಾ ಇರೋದು ಹೀಗಿದೆ. ತೃಣವಂತರತ ಕೃತ್ವಾ ಯುಕ್ತಂ ಉಕ್ತವತಿ ಶನೈಹಿ. ಇಲ್ಲೊಂದು ಧರ್ಮ ಶಾಸ್ತ್ರವನ್ನ ಅಥವಾ ನೀತಿಶಾಸ್ತ್ರವನ್ನ, ವಿಶೇಷವಾಗಿ ಧರ್ಮಶಾಸ್ತ್ರ, ಸ್ತ್ರೀಯು ಪರಪುರುಷನಿಗೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬಾರದು ಅನ್ನುವಂತಹ ಧರ್ಮಶಾಸ್ತ್ರವನ್ನ ಜಗತ್ತಿನ ತಾಯಿಯಾದ ಸೀತಾದೇವಿ ನಮಗೆ ತಿಳಿಸಿಕೊಡ್ತಾರೆ. ಏನ್ ಮಾಡಿದ್ರು ಅವರು? ರಾವಣ ಇವರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಗ ಇವರು ನೇರವಾಗಿ ಅವ್ರ ಮುಖ ನೋಡಿದ್ರು, ನೋಡದೆ ಉತ್ತರ ಕೊಟ್ರು. ಅಂದ್ರೆ ಅವರ ಮುಖ ನೋಡಲೇ ಇಲ್ಲ. ತೃಣವಂತರತಕ್ಕತ್ವ. ರಾವಣ ಮತ್ತು ಸೀತಾ ಇಬ್ಬರ ಮಧ್ಯದಲ್ಲಿ ಸೀತಾದೇವಿ ಒಂದು ಹುಲ್ಲು ಕಡ್ಡಿಯನ್ನ ಇಟ್ಲಂತ. ರಾವಣ ಏನ್ ಹೇಳ್ತಾನೋ ಅದನ್ನೆಲ್ಲ ಅವನನ್ನು ನೋಡದೆ ಅವನ ಮಾತುಗಳನ್ನ ಕೇಳಿಸಿಕೊಂಡು ಉತ್ತರವನ್ನ ನೀಡುವಾಗ ಏನ್ ಮಾಡಿದ್ದಾರೆ? ಹುಲ್ಲು ಕಡ್ಡಿಯನ್ನ ಮಾಧ್ಯಮವನ್ನಾಗಿಟ್ಕೊಂಡು ಉತ್ತರವನ್ನ ನೀಡ್ತಾರೆ. ಅಂದ್ರೆ
ನೀನು ನನಗೆ ನೀನು ಹುಲ್ಲು ಕಟ್ಟಿಗೆ ಸಮಾನ. ನಾನು ನಿನ್ನನ್ನು ಭಸ್ಮ ಮಾಡಿ ಬಿಡಬಲ್ಲೆ, ಆದ್ರೆ ನಾನು ನಿನ್ನನ್ನು ಭಸ್ಮ ಮಾಡಿ ಬಿಡೋದು ದೊಡ್ಡದಲ್ಲ. ನಿನ್ನನ್ನು ಸಂಹಾರ ಮಾಡಿದಂತಹ ಕೀರ್ತಿ ಲೋಕಕ್ಕೆ ನೀನು ತುಂಬಾ ತೊಂದರೆ ಕೊಡ್ತಾ ಇದೆಯಾ, ಆದ್ರಿಂದ ನಿನ್ನನ್ನು ಸಂಹರಿಸಬೇಕು ಅನ್ನುವ ಉದ್ದೇಶಕ್ಕೆ ರಾಮಾವತಾರ ಆಗಿರುವಂಥದ್ದು. ಹಾಗಾಗಿ ನಾನು ನಿನ್ನನ್ನ ಸಂಹಾರ ಮಾಡ್ಲಿಕ್ಕೆ ಮುನ್ನುಗ್ಗೋದಿಲ್ಲ. ವಾಲ್ಮೀಕಿಗಳ ಮಾತಿನಲ್ಲೂ ಕೂಡ ಇದೇ ಅಂಶ. ತೃಣಮಂತರತ ಕೃತ್ವ ಪೃಥ್ವಿವಾಚ ಶುಚಿಸ್ಮಿತ. ರಾವಣ, ನೀ ನನಗೆ ತೃಣಕ್ಕೆ ಸಮಾನ, ಹುಲ್ಲಿಗೆ ಸಮಾನ ಎಂಬುದಾಗಿ ಅವನನ್ನ ಮೂದಲಿಸುವ ಮೂಲಕವಾಗಿ ಸೀತಾದೇವಿ ಮಾತಾಡ್ತಾರೆ. ಅಯೋಗ್ಯನಾದಂತಹ ವ್ಯಕ್ತಿಗೆ ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆ ಎಂದಾದ್ರೂ ಬರ್ಲಿಕ್ಕೆ ಸಾಧ್ಯ ಉಂಟೇನು? ಸಾಧ್ಯವೇ ಇಲ್ಲ. ಖದ್ಯೋತಯೇನೈವ ಭಾನುಭಾಹ. ಖದ್ಯೋತಗಳು ಅಂದ್ರೆ ಮಿಂಚಿನ ಹೊಳಗಳು. ಸೂರ್ಯ ಯಾವ ರೀತಿಯಾಗಿ ಲೋಕಗಳಿಗೆ ಬೆಳಕನ್ನು ನೀಡುವ ಮೂಲಕ ಲೋಕದಲ್ಲಿರುವ ಜೀವರಾಶಿಗಳನ್ನೆಲ್ಲ ಎಚ್ಚರಗೊಳಿಸಿ ಅವರವರನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡ್ತಾನೋ, ಹಾಗೆ ಮಿಂಚು ಹೊಳ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ? ರಾವಣ, ನನ್ನನ್ನು ಯಾರು ತಿಳ್ಕೊಂಡಿದ್ದೆ? ರಾಮನ ಮಡದಿ ನಾನು. ಹಾಗಾಗಿ ನಾನು ಎಂದೂ ರಾಮನನ್ನು ಬಿಟ್ಟು ಅನ್ಯರಿಗೆ ಒಲಿಯೋದೇ ಇಲ್ಲ, ಅನ್ಯರಿಗೆ ಸಿಗೋದೇ ಇಲ್ಲ. ಸರಿ, ನಾನು ನಿನಗೆ ಸಿಗಲ್ಲ ಅನ್ನೋ ವಿಷಯ ತಿಳಿಸಿದೆ. ಮತ್ತೆ ನಿನಗೇನು ಧರ್ಮಶಾಸ್ತ್ರ ವೇದ ಪುರಾಣ ಗೊತ್ತಿಲ್ಲ ಅಂತಿಲ್ಲ. ಎಂಥ ವಂಶದಲ್ಲಿ ಹುಟ್ಟಿದ್ಯಪ್ಪ? ಪುಲಸ್ತ್ಯ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿದವ ನೀನು. ಆ ವಂಶದ ಮೂಲ ಪುರುಷರಿಗಾದ್ರೂ ಒಂದಿಷ್ಟು ಗೌರವ ನಿನ್ನ ಮೂಲಕ ದೊರೆಯಬೇಕು. ನೀನು ವಂಶದ ಹೆಸರನ್ನ ಹಾಳು ಮಾಡಬಾರದು. ಇಂತಹ ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿದಂತ ನೀ ಮಾಡ್ತಾ ಇರೋದು ತಪ್ಪು, ಇದು ಅಧರ್ಮ ಅಂತ ನಿನಗೆ ಗೊತ್ತೋ ಇಲ್ಲೋ? ವೇದ ಶಾಸ್ತ್ರಗಳನ್ನ, ವೇದ ಪುರಾಣಗಳನ್ನೆಲ್ಲವನ್ನೂ ಕೂಡ ಓದಿ ತಿಳ್ಕೊಂಡವ ನೀನು. ಪರದಾರ ಪ್ರಸಂಗೋಯಂ ಜನ್ಮಮಂಗಲ ಭಂಗದ. ಪರದಾನ ಪ್ರಸಂಗ ಅಂತಕ್ಕಂಥದ್ದಿದೆಯಲ್ಲ, ಪರಸ್ತ್ರೀ ಸಂಗಮದ ಬಯಕೆ, ಅದು ನಿನಗೆ ಕೇಡನ್ನುಂಟು ಮಾಡುತ್ತದೆ, ಲೋಕಕ್ಕೂ ಕೇಡನ್ನುಂಟು ಮಾಡುತ್ತದೆ. ಆದ್ದರಿಂದ ಪರಸ್ತ್ರೀ ಸಂಘದ ಬಯಕೆಯನ್ನ ತೊರೆದು ನನ್ನನ್ನ ರಾಮನ ಸನಿಹಕ್ಕೆ ಕಳುಹಿಸಿ ರಾಮನಿಗೆ ನೀನು ಶರಣಾಗು. ಶರಣಾಗಿ ಅಂದ್ರೆ ನಿನ್ನ ಪ್ರಾಣವನ್ನ ನೀನು ಉಳಿಸ್ಕೊಂಡಂಗಾಗತ್ತೆ. ಹೀಗೆ ಸೀತಾದೇವಿ ಹುಲ್ಲು ಕಡ್ಡಿಯನ್ನ ಮುಂದೆ ಇಟ್ಟು ರಾವಣನನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ನಿನಗೆ ನೋಡು ರಾವಣ, ನಾನು ಹೇಳಿದ ಮಾತು ನಿನಗೆ ಇಷ್ಟ ಆಗುವುದಿಲ್ಲ ಅಂತಾದ್ರೆ ರಾಮ ಲಕ್ಷ್ಮಣರ ಚಿಹ್ನೆ ಉಳ್ಳಂತಹ ಬಾಣಗಳು ನಿನ್ನ ಎದೆಯನ್ನು ಸಿಡೋದಂತೂ ಗ್ಯಾರಂಟಿ. ಅದರಲ್ಲಿ ಏನು ಯೋಚನೆನೇ ಇಲ್ಲ, ಅದರಲ್ಲಿ ಏನು ಸಂಶಯವೇ ಇಲ್ಲ. ನಿನಗೆ ನಿದ್ರೆ ಮಾಡುವ ಕಾಲದಲ್ಲಿ ನಿದ್ರಾ ಭಂಗವನ್ನ ಮಾಡಿದವನು ಮನ್ಮಥ ನಿನ್ನ ನಿದ್ರಾ ಭಂಗ ಮಾಡಿದ್ರಿಂದಾಗಿ ನೀನು ಎಚ್ಚೆತ್ತು ಇಲ್ಲಿಗೆ ಬಂದೆ. ನಿನಗೆ ನಿದ್ರಾಭಂಗ ಕಾಮ ಮಾಡಿದ್ದಾನೆ, ಮನ್ಮಥ ಮಾಡಿದ್ದಾನೆ. ನೀನು ಆ ಕಾಮನ ಬಾಧೆಗೆ ಒಳಗಾಗಿ ಮಾಡಬಾರದ ಅನ್ಯಾಯ ಕೆಲಸವನ್ನ ಮಾಡಲಿಕ್ಕೆ ಹೊರಟ್ರೆ ರಾಮದೇವರು ನಿನ್ನನ್ನು ಪರ್ಮನೆಂಟ್ ಆಗಿ ಮಲಗಿಸಿಬಿಡ್ತಾರೆ, ದೀರ್ಘ ನಿದ್ರೆಯನ್ನು ಹೊಂದಿಸಿಬಿಡ್ತಾರೆ. ಅಂದ್ರೆ ನಿನ್ನನ್ನು ಸಂಹಾರ ಮಾಡುತ್ತಾರೆ. ಗ್ರಾಮ ಸಿಂಹಂ ಯಥಾ ಸಿಂಹ ಗರುಡ ಪನ್ನಗಂ ಯಥಾ ಗಜೋ ಯಥಾ ಅಜಂ ಹಂತ ತ್ವಾಂ ಅಪ್ರಯತ್ನೇನ ರಾಘವ. ಸಿಂಹ ನಾಯಿಯನ್ನ ಹೇಗೆ ಆಶ್ರಯಿಸುವುದಿಲ್ಲ, ಗರುಡ ಹಾವನ್ನ ಹೇಗೆ ಸಿಂಹ ನಾಯಿಯನ್ನ ಹೇಗೆ ನಾಶಪಡಿಸುತ್ತೋ,
ಗರುಡನು ಹಾವನ್ನು ಹೇಗೆ ನಾಶಪಡಿಸ್ತಾನೋ, ಗಜೋ ಯಥಾ ಅಜಂ, ಆನೆ ಆಡನ್ನು ಹೇಗೆ ಸೋಲಿಸಿತೋ ಸಂಹರಿಸೋತೋ, ಹಾಗೆ ರಾಮನು ಕೂಡ ನಿನ್ನನ್ನ ಸಂಹಾರ ಮಾಡ್ತಾನೆ. ರಾಮನ ಕೈಯಿಂದ ಸಾವನ್ನ ಅನುಭವಿಸೋದಕ್ಕಿಂತಲೂ ಕೂಡ ರಾಮನಿಗೆ ವಿಶೇಷವಾಗಿ ನೀನು ಶರಣಾಗತನಾದಿ ಅಂತಾದ್ರೆ, ಪ್ರಾರ್ಥನೆ ಮಾಡಿಕೊಂಡಿ ಅಂತಾದ್ರೆ ನೀನು ಉಳಿತಿದೆ, ನಿನ್ನ ರಾಜ್ಯವೂ ಉಳಿಯುತ್ತೆ, ಎಲ್ಲವೂ ಉಳಿತದೆ ಅಂತ ಸೀತಾದೇವಿ ಹೇಳಿದ್ದಾಳೆ. ಸೀತೆ ಯಾವ ಮಾತು ಕೂಡ ಅವನ ಕಿವಿಗೆ ಅದು ಹಿತವಾದ ಪ್ರಿಯವಾದ ಮಾತು ಆಗಲಿಲ್ಲ, ಕೋಪವನ್ನ ಉಕ್ಕಿಸಿತು. ರಾವಣ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಿದ್ದಾನೆ? ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ನೀನು ನಡೆದುಕೊಂಡಿ ಅಂತಾದ್ರೆ, ನೀನು ನನಗೆ ವಶ ಆಗದೇ ಹೋದರೆ ನಾಳೆ ದಿವಸ ನಿನ್ನನ್ನ ನಮ್ಮ ಅಂತಃಪುರದಲ್ಲಿ ಮಾಡುವ ತಿಂಡಿಗೆ ನಿನ್ನನ್ನ ಏನು ಮಾಡ್ತೇವೆ, ತಿಂಡಿಯಲ್ಲಿ ಒಂದಿಷ್ಟು ನಂಚಿಕೊಳ್ಳೋದಕ್ಕೆ ಒಂದಿಷ್ಟು ಪದಾರ್ಥಗಳು ಬೇಕಲ್ಲ, ಹಾಗೆ ಆ ಬೆಳಗಿನ ನಿನ್ನನ್ನು ಬೆಳಗ್ಗೆ ಏನ್ ಮಾಡ್ತೇವೆ ಅಂತಂದ್ರೆ, ಭೋಜನಕ್ಕೆ ತಿಂಡಿಗೋಸ್ಕರವಾಗಿ ತ್ವಾಂ ಏವಂ ಚೇತ್ ಪ್ರಾತರಾಶಂ ತ್ವಾಂ ಕುರ್ಯಾಂ ಸೂದ ಜನೈಹಿ, ಬೆಳಿಗ್ಗೆ ನಿನ್ನನ್ನ ತಿನ್ನುವ ಆಹಾರದ ಒಟ್ಟಿಗೆ ನಿನ್ನನ್ನು ಬಳಸಿ ಬಿಡ್ತೇವೆ, ಅಂದ್ರೆ ನಿನ್ನನ್ನು ನಾವು ತಿಂದು ಹಾಕಿ ಬಿಡ್ತೇವೆ. ಹೀಗೆ ರಾವಣ ಸೀತಾಕೃತಿಯನ್ನ ಭಯಪಡಿಸಿದಾಗ ರಾವಣನ ಮಡದಿಯಾದಂತಹ ಮಂಡೋದರಿ ಸೀತೆಗೆ ಕಣ್ಸಂಜ್ಞೆ ಮಾಡುವ ಮೂಲಕ ನೀನು ಭಯ ಪಡಬೇಡ, ಗಂಡನನ್ನು ನಾನು ಸಮಾಧಾನ ಮಾಡ್ತೇನೆ, ಅವನಿಗೆ ಬಂದಂತಹ ಕೋಪವನ್ನ ಕಡಿಮೆ ಮಾಡ್ತೇನೆ ಅನ್ನುವ ಉದ್ದೇಶದಿಂದ ಮಂಡೋದರಿ ಮಾತಾಡ್ತಾ ಇದ್ದಾನೆ. ರಾವಣನನ್ನು ಆಲಿಂಗಿಸಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಮಯಜಾ ಮೈವ ಮಿತ್ಯೇನಂ ಆಶ್ಲಿಷತ್, ಮಯನ ಮಗಳು ಮಂಡೋದರಿ. ಆ ಮಂಡೋದರಿ ರಾವಣನನ್ನು ಆಲಿಂಗಿಸಿಕೊಂಡು, ನೀವು ಹೇಳಿದಂತೆ ಏನ್ ಮಾಡಬೇಡಿ, ಅವಳನ್ನ ಅಡಿಗೆಯ ಮನೆಯಲ್ಲಿ ತರಕಾರಿಯ ಜಾಗದಲ್ಲಿ ಕೂಡಿಸ್ಬೇಡ್ರಿ, ಯಾವುದೋ ಪದಾರ್ಥಕ್ಕೆ ತರಕಾರಿಯನ್ನು ಹಾಕುವಾಗ ಇವಳ ಶರೀರವನ್ನು ಕೊಚ್ಚಿ ಹಾಕಿಸಿ ಬಿಡ್ತೇನೆ ಅಂತ ರಾವಣನ ಮಾತಿನ ಅಭಿಪ್ರಾಯ. ಹಾಗೆ ಮಾಡಬೇಡಿ ಅಂತ ಮಂಡೋದರಿ ಗಂಡನಿಗೆ ಹೇಳಿದ್ರು. ಸರಿ, ರಾವಣ ಮತ್ತೇನ್ ಮಾಡ್ಬೇಕು? ಅಲ್ಲಿ ಇರುವಂತಹ ಅನೇಕ ರಾಕ್ಷಸರಿಗೆ ಹೇಳಿದ, ಏನಾದ್ರೂ ಮಾಡಿ ಅವಳ ಮನಸ್ಸು ನನ್ನನ್ನ ಬಯಸುವ ಹಾಗೆ ನೀವು ಪ್ರವೃತ್ತಿಯನ್ನ ಅವಳಲ್ಲಿ ಉಂಟು ಮಾಡಿಸಿರಿ ಇಷ್ಟು ಹೇಳಿ ತಾನು ಮತ್ತೆ ಅಂತಃಪುರಕ್ಕೆ ಹೊರಟೋದ. ಅವನು ಅನೇಕ ರಾಕ್ಷಸ ಸ್ತ್ರೀಯರು, ಜಟ ಭುರ್ಜಟ ಮುಂತಾದ ರಾಕ್ಷಸಿಯರು ಸಾಮ ಭೇದ ದಂಡ ಅಂತ ಏನಿದೆಯಲ್ಲ, ಆ 4 ವಿಧವಾದ ಇದರಲ್ಲಿ ಸಾಮೋಪಾಯದಿಂದ ಸೀತಾದೇವಿ ಎಲ್ಲ ವಿಷಯವನ್ನ ತಿಳಿಸಿ, ನೀನು ಸುಮ್ಮನೆ ಯಾಕೆ ವಿರೋಧ ಮಾಡ್ತಾ ಇದ್ದೀಯ, ನಮ್ಮ ರಾಜನಾದಂತಹ ರಾವಣನ ಮಡದಿಯಾಗುವಂತವರೆಲ್ಲ ಪ್ರಚೋದನೆ ನೀಡ್ತಾ ಇದ್ದಾರೆ. ಅದಕ್ಕೆ ಸೀತಾಕೃತಿ ಹೇಳ್ತಂತೆ, ಏನ್ ಹೇಳುತ್ತೆ? ರಾಮ ಏವ ಗತಿ ಸ್ಯಾನ್ಮೇ ಕಾಮಂ ಖಾದತ ಮಾಮಿ. ನೀವೇನ್ ಹೇಳ್ತಾ ಇದ್ದೀರಿ? ರಾಮನನ್ನ ಬಿಟ್ಟು ರಾವಣನನ್ನ ಸೇವೆ ಆಚಾರ್ಯ ನಿಮ್ದು ಇದು ಮ್ಯೂಟ್ ಆಗಿದೆ. ಎಂದೆಂದಿಗೂ ನನಗೆ ರಾಮನೇ ಗತಿ, ಎಂದೆಂದಿಗೂ ನನಗೆ ರಾಮನೇ ಗತಿ ಎಂಬುದಾಗಿ ನೀವು ಬೇಕಾದ್ರೆ ನಾನು ರಾಮನೇ ನನ್ನ ಗತಿ, ನಾನು ರಾಮನನ್ನು ಬಿಟ್ಟು ರಾವಣನ ನಾನು ಭಜಿಸೋದಿಲ್ಲ ಅಂತ ಹೇಳಿದ್ರಿಂದ ನಿಮ್ಗೆ ಕೋಪ ಜಾಸ್ತಿ ಆಗಿ ನಂತರ ನೀವು ನನ್ನ ತಿನ್ನೋದಕ್ಕೆ ಅಕಸ್ಮಾತ್ ಬರೋದಿದ್ರು ಏನ್ ತೊಂದರೆ ಇಲ್ಲ, ತಿನ್ರಿ, ನಿಮ್ಗೆ ಎಷ್ಟು ಬೇಕು, ನಾನು ಇಡೀ ಶರೀರ ತಿಂದ ಹಾಗೆ, ಆದ್ರೆ ನಾನು ರಾಮನ ಮೇಲೆ ಇಟ್ಟಂತಹ ಭಕ್ತಿಯನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಸೀತಾಕೃತಿ ಮಾತಾಡಿತಂತೆ. ನಚೇದ್ರಾವಣ ಭಾರ್ಯಾಸ್ಯ ವಿದಾರ್ಯಾಂಗಾನಿ ತೇ ಧುನಾ.
ನೀನು ರಾವಣನ ಮಡದಿ ಆಗದೆ ಹೋದ್ರೆ ನಿನ್ನ ಅಂಗಾಂಗಗಳನ್ನೆಲ್ಲ ನಾವು ತುಂಡು ಮಾಡಿ ಖಾದಂ ಖಾದಂ ಪ್ರಣತ್ಯಾಮಹ. ಯಾವ ರೀತಿ ಲೋಕದಲ್ಲಿ ಪದಾರ್ಥಗಳನ್ನ ಕೈಯಲ್ಲಿ ಹಿಡಿದು ಬಾಯಲ್ಲಿ ಕಚ್ಚಿಕೊಂಡು ತಿನ್ನುವ ಸಂಸ್ಕೃತಿ ಇದೆ ನೋಡ್ರಿ, ಹಾಗೆ ತಿಂದ್ರೆ ಮಾತ್ರ ಅದು ಸುಸಂಸ್ಕೃತರಾದಂತಹವರು ಅಂತ. ಮುರಿದು ಪದಾರ್ಥಗಳನ್ನ ತಿನ್ನುವ ಪದಾರ್ಥಗಳನ್ನು ಮುರಿದು ತಿಂದ್ರೆ ಅದು ಅಸಂಸ್ಕೃತರು ಅಂತ ತಿಳ್ಕೊಂಡಿದ್ದಾರೆ. ಅಸಂಸ್ಕೃತಿಯನ್ನ ಪ್ರದರ್ಶನ ಮಾಡುವವರು ಸಂಸ್ಕೃತಿಯನ್ನ ಅಸಂಸ್ಕೃತಿ ಅಂತ ತಿಳಿದುಕೊಳ್ತಾರೆ. ಇಲ್ಲಿ ಈ ರಾಕ್ಷಸಿಯರು ಹಾಗೆ ಹೇಳ್ತಿದ್ದಾರೆ, ನಿನ್ನ ಅಂಗಾಂಗಗಳನ್ನ ತುಂಡರಿಸಿ ನಾವು ಬಾಯಲ್ಲಿ ಇಷ್ಟು 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 ತಿನ್ನುತ್ತಾ ನೃತ್ಯ ಮಾಡ್ತಾ ಮದ್ಯಪಾನವನ್ನು ಮಾಡ್ತಾ ನಾವು ಕುಡಿದು ಕುಪ್ಪಳಿಸ್ತೇವೆ. ಹೀಗೆಲ್ಲ ಬೆದರಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅವರೆಲ್ಲ ಹೀಗೆ ಬೆದರಿಕೆ ಹಾಕ್ಲಿಕ್ಕೆ ಶುರು ಮಾಡಿದ ಮೇಲೆ ಸೀತಾಕೃತಿ ಹೆದರಿದಂತೆ ತೋರಿಸಿಕೊಂಡಿತು. ವಿಲಾಪಂ ವಿಧದೆ, ಅಳೋದಕ್ಕೆ ಶುರು ಮಾಡಿಬಿಟ್ಲಂತ ಸೀತಾದೇವಿ. ಅಳೋದಕ್ಕೆ ಶುರು ಮಾಡಿದ್ರು. ಏನು ಯಾವ ಪಾಟಿ ಹೇಳ್ತಾ ಇದ್ದಾಳೆ, ಮೂರು ಲೋಕದ ಕರುಣೆ ಆ ರಸ ಎಲ್ಲ ಏಕತ್ರ ಬಡುಗಟ್ಟದಂತೆ ಆಗ್ಬೇಕು. ಆ ರೀತಿಯಲ್ಲಿ ಸೀತಾಕೃತಿ ಅಳ್ತಾ ಇದೆ. ಸೀತಾದೇವಿ ಹಾಗೆ ಅಳ್ತಾ ಇದ್ದಾಗ ರಾಕ್ಷಸಿಯರೆಲ್ಲರೂ ಕೂಡ ನೋಡು ಈಗಾಗಲೇ ಅವಳು ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಇನ್ನಷ್ಟು ಹೆದರಿಸಬೇಕು ಅಂತ ಬಂದು ನಿನ್ನನ್ನು ತಿಂದು ಹಾಕಿಬಿಡ್ತೇವೆ, ಬಿಡೋದಿಲ್ಲ. ಆಗ ಆ ಗುಂಪಿನಲ್ಲಿ ಇದ್ದಂತಹ ಒಬ್ಬ ವೃದ್ಧೆ, ತುಂಬಾ ವಯೋವೃದ್ಧಳಾದಂತಹ ಒಬ್ಬಳ ರಾಕ್ಷಸಿ, ಅವಳನ್ನ ತ್ರಿಜಟ ಅಂತ ಕರೀತಾರೆ. ಆ ತ್ರಿಜಟ ಅಂತಕ್ಕಂಥವಳು ಅಲ್ಲೇ ಪಾಪ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರು, ತುಂಬಾ ವಯಸ್ಸಾಗಿ ಹೋಗಿತ್ತು ಅವಳಿಗೆ. ಅವಳು ಬೇರೆಲ್ಲ ರಾಕ್ಷಸಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಳಂತೆ. ಏನ್ ಹೇಳ್ತಿದ್ದಾಳೆ, ನಿಮಗೆ ತಿನ್ನಬೇಕು ಅಂತ ಆಸೆ ಆಗಿದೆ ಅಲ್ವಾ, ತಿನ್ನೋದಾಗಿದ್ರೆ ನನ್ನ ಶರೀರ ತಿಂದು ನನ್ನನ್ನು ತಿನ್ರಿ. ಖಾದತ ಆತ್ಮಾನಂ ಖಾದತ ಅನಾರ್ಯಾ ಆತ್ಮಾನಂ ಖಾದತ. ಎಲೆ ದುಷ್ಟರೇ ಪಾಪಿಷ್ಟರೇ, ನೀವು ತಿಂತೀರಾ, ನನ್ನ ಪಾಪ ಆ ಹುಡುಗಿಯನ್ನು ಯಾಕೆ ಈ ರೀತಿ ಹಿಂಸೆ ಪಡಿಸ್ತಾ ಇದ್ದೀವಿ. ನಸ್ತ್ರೀಂ ತಾಂ ಸಾಧು ಸಮ್ಮತ, ಉತ್ತಮವಾದ ನಡವಳಿಕೆಯನ್ನು ಹೊಂದಿದಂತಹ ಆ ಸೀತೆಯನ್ನು ನೀವು ತಿನ್ನೋದಕ್ಕೆ ಹೋಗ್ಬೇಡ್ರಿ. ನೀವು ಒಂದು ನಾನು ಸೂಚನೆ ಕೊಡ್ತೇನೆ, ಏನಪ್ಪಾ ಅಂದ್ರೆ ಈ ಸೀತೆಗೆ ಎಂದೂ ಕೆಡಕಾಗೋದಿಲ್ಲ. ಒಳ್ಳೆ ಶುಭ ಶಕುನಗಳು, ಶುಭ ಶಕುನವನ್ನು ನಾನು ಕಂಡಿದ್ದೇನೆ. ನನ್ನ ಮುಂಜಾವದ ಕನಸಿನಲ್ಲಿ ಸೀತೆಗೆ ಒಳ್ಳೆಯದೇ ಆಗ್ತದೆ. ಅವಳ ಗಂಡ ಬರ್ತಾನೆ, ಅವಳನ್ನ ಪಾಣಿಗ್ರಹಣ ಮಾಡ್ತಾನೆ, ಅವಳ ಜೊತೆಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ, ರಾಜ್ಯಭಾರ ಮಾಡ ನೀವು ಅದರಿಂದ ಸೀತೆಗೆ ನೀವೇನ್ ಕೆಟ್ಟದ್ದು ಮಾಡ್ಲಿಕ್ಕೆ ಹೋದ್ರು ಕೂಡ ಅವಳಿಗೆ ಕೆಟ್ಟದಾಗೋದೇ ಇಲ್ಲ. ಈ ತ್ರಿಜಟ ಯಾರು, ಇವಳು ವಾಸ್ತವಿಕ ರಾಕ್ಷಸನೇ, ಆದ್ರೆ ಸಾತ್ವಿಕ ಸ್ವಭಾವ, ರಾಕ್ಷಸ ಜಾತಿಯಲ್ಲಿ ಜನಿಸಿದ್ದಾಳೆ. ಸ್ವಭಾವ ಸತ್ವ ಗುಣದಿಂದ ಕೂಡಿರುವಂತಹ ಸ್ವಭಾವ, ಶುದ್ಧ ಮನಸ್ಸು. ಈ ತ್ರಿಜಟ ಅನ್ನ ಮಗ ಅರಣ್ಯಕಾಂಡದಲ್ಲಿ ಬರ್ತದೆ, ಕಬಂಧ ಅಂತ ಒಬ್ಬ ಬರ್ತಾನೆ. ಆ ಕಬಂಧನ ತಾಯಿಯೇ ಧನು ಅಂತಕ್ಕಂಥವಳು, ಅವಳೇ ಇಲ್ಲಿ ತ್ರಿಜಟ ಆಗಿ ಹೊರಟಿದ್ದಾಳ. ನಾಮ್ನಾ ಧನುಂ ತ್ರಿಜಟಯೈವ ಪುರಾಭಿಜಾತಂ. ಆಚಾರ್ಯರು ನಿರ್ಣಯ ಕೊಡ್ತಾರೆ, ಧನು ನಾಮಕ ಈ ನಾಮ್ನಾ ಧನುಂ ತ್ರಿಜಟಯ ಇವ ಪುರಾಭಿಜಾತಂ. ಆ ತ್ರಿಜಟ ಇಲ್ಲಿ ಅವತ್ತು ಧನು ಆಗಿದ್ರು, ಇವತ್ತು ತ್ರಿಜಟ ಆಗಿದ್ದಾರೆ. ಈ ತ್ರಿಜಟ ಅಂತಕ್ಕಂತಹ ಈ ರಾಕ್ಷಸಿ ಸೀತೆಯನ್ನ ಸೇವೆ ಮಾಡಿದ್ದರ ಫಲವಾಗಿ ಉತ್ತಮವಾದಂತಹ ಒಂದು ಫಲವನ್ನು ಪಡೆದುಕೊಳ್ತಾಳೆ ಅನ್ನೋದನ್ನ ಆಚಾರ್ಯರು ನಿರ್ಣಯದಲ್ಲಿ ಕೊಡ್ತಾ ಇದ್ದಾರೆ. ಆಚಾರ್ಯರ ಮಾತಿನಲ್ಲಿ ನಾವು ಗಮನಿಸೋಣ. ಪೂರ್ವಂತು ಯಾಸೀತ್ ತ್ರಿಜಟೈವ ನಾಮ್ನ. ತ್ರೇತಾಯುಗದಲ್ಲಿ ತ್ರಿಜಟ ಅನ್ನುವಂಥವಳು ಯಾರಿದ್ರೋ
ಅವಳೇನೆ ಏನಾಗಿದ್ದಾಳೆ ಅಂದ್ರೆ ಈಗ ದ್ವಾಪರ ಯುಗದಲ್ಲಿ ಯಾದವ ಗುಂಪಿನಲ್ಲಿ ಕೃಷ್ಣನಿಗೆ ಸೋದರಿಯಾಗಿದ್ದಾಳೆ. ಆಚಾರ್ಯ ನಿರ್ಣಯ ಕೊಡ್ತಾರೆ, ಸೀತಾಯಾ ಪ್ರಾಕ್ ನಿತ್ಯ ಶುಶ್ರೂಷಣಾತ್ ಸಾ ಬಭೂವ ವಿಷ್ಣೋ ಭಗಿನಿ ಪ್ರಿಯಾಚ. ತ್ರಿಜಟ ಅಂತಕ್ಕಂಥವಳು ಸೀತಾಕೃತಿಯನ್ನ ಸೇವಾ ಮಾಡಿದ್ದು ಮಹತ್ತರವಾದಂತಹ ಪುಣ್ಯ ಕಾರ್ಯವೇ ಅದು. ಆ ಸೀತಾಕೃತಿಯಲ್ಲಿದ್ದದ್ದು ಇಂದ್ರದೇವರು. ಯಾಕೆ ಆ ಆಕೃತಿಯಲ್ಲಿ ಚಲನವಲನಾದಿಗಳು ನಡಿಬೇಕು. ಜಡವಾದಂತಹ ಬೊಂಬೆಯಲ್ಲಿ ಚಲನವಲನ ನಡೆಯಲ್ಲ. ಬೊಂಬೆಗೆ ಕೀ ಕೊಟ್ರೆ ಚಲನವಲನ ನಡೀತದೆ. ಇಲ್ಲಿ ಇದರಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ ಸೀತಾಕೃತಿಯಲ್ಲಿ. ಇಂದ್ರದೇವರು ಪ್ರವೇಶ ಮಾಡಿದ್ರಿಂದ ಆ ಸೀತಾಕೃತಿಯನ್ನು ಸೇವಿಸುವುದರ ಮೂಲಕವಾಗಿ ಇಂದ್ರದೇವರನ್ನೇ ಸೇವಿಸಿದಂತೆ ಆಯಿತು ತ್ರಿಜಟೆ. ಇಂದ್ರದೇವರನ್ನೇ ಸೇವಿಸಿದ್ರಿಂದ ಮುಂದಿನ ದ್ವಾಪರ ಯುಗದಲ್ಲಿ ಆ ಇಂದ್ರನೇ ಅರ್ಜುನನಾಗಿ ಹುಟ್ಟಿದಾನೆ. ಅಂತಹ ಅರ್ಜುನನನ್ನ ಮದುವೆ ಆಗ್ತಾಳೆ ತ್ರಿಜಟ. ಯಾವ ಹೆಸರಿನಿಂದ? ಕೃಷ್ಣನ ತಂಗಿಯಾದ ಸುಭದ್ರೆಯಾಗಿ ಹುಟ್ಟಿ ಇಂದ್ರಾಂಶನಾದ ಅರ್ಜುನನ ಮಡದಿ ಆಗ್ತಾಳೆ. ಎಲ್ಲವೂ ಕೂಡ ಆಚಾರ್ಯ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ವಿಷಯ. ಸೀತಾಯ ಪ್ರಾಕ ನಿತ್ಯ ಶುಶ್ರೂಷಣಾತ್, ಅವಳು ಕೃಷ್ಣನ ತಂಗಿಯಾಗಿ ಅರ್ಜುನನ ಮಡದಿಯಾದಳು ತ್ರಿಜಟೆ. ಆ ತ್ರಿಜಟೆ ನಾನು ಕಂಡ ಒಳ್ಳೆ ಶುಭ ಶಕುನದ ವಿಷಯಗಳನ್ನೆಲ್ಲ ಹೇಳಿ ಸೀತೆಯನ್ನ ಹೆದರಿಸುವ ಆ ರಾಕ್ಷಸಿಯರನ್ನ ಸಮಾಧಾನ ಮಾಡುತ್ತಾ ಇದ್ದಾಳೆ ಅನ್ನುವಲ್ಲಿಗೆ ಇವತ್ತಿನ ಕಥಾವನ್ನ ಸಮಾಪ್ತಿಗೊಳಿಸೋಣ. ಮುಂದಿನ ಕಥಾವನ್ನ ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ನಿತಃ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಪರಮಗುರುಭೀಷ್ಟಾಪ್ತಿರಸ್ಯಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋ ನಃ ಸರಸಿ ಜನಯನೋದೋ ಶ್ರೀಪತಿರ್ಮಾನದೋ ನಃ. ಅರ್ಥದತ್ರಾರ್ಥದತ್ರಿಯಂ ಮೇಧಾಸೋ ಅರ್ಥದಾರ್ಥರಾಃ ಪುರನ್ನ ಘಟ್ಟರ್ತದಾಭ್ಯಪತ್ನಿತ್ಯಾಗಣಿತಮಾಣಿಕ್ಯ ಉದರತ್ತಃ ಜಾಲೋಲ್ಲಾಸೋಪಹೃತಕಲಾವತ್ಯತಮತೆ ಜಗಜ್ಜನ್ಮಸ್ಥೇವ ಪ್ರಳಯರಜನಾದಿ